ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರ SSTV. ನಾನು ಅಶ್ವಿನಿ. ಇದೇ ಮಾರ್ಚ್ 7ಗೆ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ, ಅದೇ ಇಂಟರ್ವಲ್. ಸೊ ಹಾಗಾಗಿ ಇಂಟರ್ವಲ್ ಸಿನಿಮಾ ಬಗ್ಗೆ ನಮ್ಮ ಜೊತೆ ಮಾತಾಡಕ್ಕೆ ಸಿನಿಮಾದ ಹೀರೋ ಮತ್ತು ಹೀರೋಯಿನ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್, ಹೇಗಿದ್ದೀರಾ ಇಬ್ರು? ಚೆನ್ನಾಗಿದ್ದೀವಿ. ಆಕ್ಚುಲಿ ಸಖತ್ ಖುಷಿ ಇದೆ, ಅಷ್ಟೇ ನರ್ವಸ್ ಇದೆ ಫೇಸಲ್ಲಿ. ಹೌದು, ಆಬ್ವಿಯಸ್ಲಿ ಮೊದಲನೇ ಸಿನಿಮಾ ಮೇಲೆ ಜನ ಥಿಯೇಟರ್ ಬರೋದೇ, ಜನನ ಥಿಯೇಟರ್ ಕರ್ಸೋದೇ ದೊಡ್ಡ ಸಾಹಸ ಆಗೋಗಿದೆ. ಇವಾಗ ಒಳ್ಳೆ ಸಿನಿಮಾ ಮಾಡಿದೀವಿ, ಕಾನ್ಫಿಡೆಂಟ್ ಆಗಿದೀವಿ, ಹೇಗಾದ್ರೂ ಮಾಡಿ ಜನನ ಥಿಯೇಟರ್ ಕರ್ಸ್ಬೇಕು ಅನ್ನೋ ಇರಾದೆ ಇಟ್ಕೊಂಡು ಮುನ್ನುಗ್ತಿದೀವಿ. ಸೂಪರ್. ಸಹನಾ, ಮೊದಲನೇ ಸಿನಿಮಾ ಹೇಗೆ ಅನಿಸ್ತಿದೆ? ರಿಲೀಸ್ ಡೇಟ್ ಹತ್ರ ಬರ್ತಾ ಬರ್ತಾ ನಂಗೆ ಗೊತ್ತಿರಲಿಲ್ಲ ಇಷ್ಟೊಂದು ನರ್ವಸ್ ಫೀಲ್ ಆಗುತ್ತೆ ಅಂತ. ಆ್ಯಂಡ್ ಆಸ್ ಎ ಲೀಡ್ ಆಗಿ ಮಾಡಿರೋದು ತುಂಬಾ ಒಳ್ಳೆ ಖುಷಿ ವಿಚಾರ. ಆ್ಯಂಡ್ ಜನ ಆಬ್ವಿಯಸ್ಲಿ ಥಿಯೇಟ್ರಿಗೆ ಬಂದೇ ಬರ್ತಾರೆ, ಯಾಕೆಂದ್ರೆ ಒಂದು ಒಳ್ಳೆ ಸಿನಿಮಾನ ಇದುವರೆಗೂ ಜನ ಸೋಲ್ಸಿಲ್ಲ. ಆ ಒಂದು ಸ್ಟ್ರಾಂಗ್ ಬಿಲೀಫ್ ಇದೆ. ಆ್ಯಂಡ್ ಹ್ಯಾಪಿ. ನೀವು ಸೀರಿಯಲ್ ಅಲ್ಲಿ ಸಾಕಷ್ಟು ಬ್ಯುಸಿ ಇದ್ದವರು, ಇವಾಗ ಸಡನ್ಲಿ ಸಿನಿಮಾ ಅಂತಂದಾಗ ಆಕ್ಚುಲಿ ಇದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗಲ್ಲ. ಇಲ್ಲ, ಸಡನ್ಲಿ ಸಿನಿಮಾ ಅಂತ ಏನಲ್ಲ, ನಾನು ಮಾಡಕ್ ಬಂದಿದ್ದೆ ಸಿನಿಮಾ. ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಂದ ಫಸ್ಟ್ ಆಡಿಷನ್ಸ್ ಮತ್ತೆ ಟೆಸ್ಟ್ ಎಲ್ಲ ಕೊಡ್ತಿದ್ದು ಸಿನಿಮಾಗೆ. ಸೀರಿಯಲ್ ಹೇಗೆ ಅಂತಂದ್ರೆ, ಸೀರಿಯಲ್ ಸಿಗ್ತಾ ಹೋಯ್ತು, ಒಂದೊಂದೇ ಸಿಗ್ತಾ ಹೋಯ್ತು. ಮತ್ತೆ ಒಂದು ಪಾತ್ರದಲ್ಲಿ ನಾನು ಗುರುತಿಸ್ಕೊಂಡಾಗ, ಒಂದಷ್ಟು ಜನ ಅದನ್ನ ಮೆಚ್ಕೊಂಡಾಗ, ಬೇರೆ ಕ್ಯಾಸ್ಟಿಂಗ್ ಮ್ಯಾನೇಜರ್ಸ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಬೇರೆ ಬೇರೆ ಪಾತ್ರಗಳನ್ನ ಕೊಡ್ತಾ ಹೋದ್ರು. ಸಿನಿಮಾ ಕೂಡ ಬೇರೆ ಲುಕ್ ಟೆಸ್ಟ್ಗಳೆಲ್ಲ ಅಟೆಂಡ್ ಮಾಡಿದ್ದೀನಿ. ಬೈ ಗಾಡ್ಸ್ ಗ್ರೇಸ್ ಏನೋ ಗೊತ್ತಿಲ್ಲ, ಒಳ್ಳೆ ಸ್ಕ್ರಿಪ್ಟ್ ಜೊತೆಗೇನೆ ಫಸ್ಟ್ ಸಿನಿಮಾ ಈಗ ತೆರೆ ಮೇಲೆ ಕಾಣ್ತಿರೋದು. ನನ್ನ ಲಕ್ ಏನೋ ಇರ್ಬೋದು, ಇವಾಗ ಮಾಡ್ತೀನಿ, ಮ್ಯಾನೇಜ್ ಮಾಡ್ಬೋದು. ಪ್ರತಿಯೊಬ್ಬ ಆಕ್ಟರು ಮನೇಲಿ ಕೂತು ಕನ್ಸ್ಕೊಳ್ಳೋದಕ್ಕಿಂತ 30 ಡೇಸ್ ಕೂಡ ನಾನು ಬ್ಯುಸಿ ಆಗಿರ್ಬೇಕು ಅಂತಾನೆ ಅನ್ಕೊಳ್ತಾರೆ. ಬೈ ಗಾಡ್ಸ್ ಗ್ರೇಸ್ ಆ ಕೆಲಸಗಳು ನಡೀತಾ ಇದೆ. ಒಂದು 20 ದಿನನಾದ್ರೂ ನಾನು ಕೆಲಸ ಮಾಡೋ ಥರ ಕೆಲಸ ಮಾಡ್ತಿದ್ದೀನಿ. ಸೊ ಹಾಗಾಗಿ ನಡ್ಸ್ಕೊಂಡು ಹೋಗೋದ್ರಲ್ಲಿ ಖುಷಿ ಆಗಿದೆ. ಸಿನಿಮಾದ ಟ್ರೈಲರ್ ನೋಡಿದಾಗ ಕಂಪ್ಲೀಟ್ ಇದೊಂದು ಎಂಟರ್ಟೈನ್ಮೆಂಟ್, ಒಂದು ಫ್ರೆಂಡ್ಸ್ಗಳ ಮಧ್ಯೆ ಇರ್ಬೋದು, ಅದ್ರ ಮಧ್ಯೆ ಒಂದು ಫ್ಯಾಮಿಲಿ, ಇದೆಲ್ಲ ಸ್ವಲ್ಪ ಒಂದೊಳ್ಳೆ ಫ್ಯಾಮಿಲಿ ಟಚ್ ಇದೆ, ಕಂಪ್ಲೀಟ್ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂತ ಆಗಿರೋದ್ರಿಂದ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಈ ಸ್ಕ್ರಿಪ್ಟ್ ಬೇಕಿತ್ತು ಜನಗಳಿಗೆ. ಆಕ್ಚುಲಿ ಇದು ಯಾಕಂದ್ರೆ ಪಕ್ಕ ಮಾಸ್ ಸಿನಿಮಾಗಳಾಗಿರ್ಬೋದು, ಒಂದು ಲವ್ ಸ್ಟೋರಿಗಳಾಗಿರ್ಬೋದು, ಈ ತರ ಸಿನಿಮಾಗಳೇ ಬರ್ತಿರುವಾಗ ಕಂಪ್ಲೀಟ್ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಸಿನಿಮಾಗಳು ಕಡಿಮೆ ಆಗಿತ್ತು ಅಂದಾಗ ನಿಮ್ಮ ಸ್ಕ್ರಿಪ್ಟ್, ನಿಮ್ಮ ಸಿನಿಮಾ ಎಷ್ಟು ನಿಂತ್ಕೊಳ್ಳುತ್ತೆ ಅಂತ ಕಾನ್ಫಿಡೆಂಟ್ ಇದೆ? ಯಾರಾದ್ರೂ ಆನ್ಸರ್ ಕೇಳಿದ್ರ? ಓಕೆ. ಅಂದ್ರೆ ಟ್ರೇಲರ್ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಎಲ್ರು ಬಂದು, ಈವನ್ ಮಕ್ಕಳು ಕೂಡ ಬಂದು ನೋಡ್ಬೋದು ಅಂತ. ಯಾಕೆಂದ್ರೆ ಇದು 3 ಇಂಜಿನಿಯರಿಂಗ್ ಓದ್ತಿರುವಂತ ಹುಡುಗರು, ಹಾಗೆ 2 ಹೀರೋಯಿನ್ಸ್ ಇದೀವಿ. ಅವ್ರ ಮೇಲೆ ಕತೆ ಹೋಗೋದ್ರಿಂದ ಅಷ್ಟೇ ಎಕ್ಸೈಟೆಡ್ ಆಗಿರುತ್ತೆ. ಲೈಕ್ ಸ್ಟಾರ್ಟಿಂಗ್ ಇಂದ ಕ್ಲೈಮ್ಯಾಕ್ಸ್ ವರ್ಗು. ಈವನ್ ಕ್ಲೈಮ್ಯಾಕ್ಸ್ ಪಾರ್ಟ್ ಇಸ್ ಲೈಕ್ ಎಲ್ರು ಹೇಳ್ತಿದ್ದಾರೆ ಏನಿದೆ ಕ್ಲೈಮ್ಯಾಕ್ಸ್ ಅಲ್ಲಿ ಏನಿದೆ ಅಂತ, ಇವಾಗಿಂದಾನೆ ಪ್ರಶ್ನೆಗಳು ಕೇಳ್ತಿದ್ದಾರೆ. ಹಾಗಾಗಿ ಜನಕ್ಕೆ ನೋಡಿದಾಗ 100% ಅವ್ರಿಗೆ ಒಂದು ಎಂಟರ್ಟೈನ್ಮೆಂಟ್, ಕಾಮಿಡಿ ಜೊತೆಗೆ ಎಮೋಷನ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ಶಾನ್ ಅವ್ರು ಹೇಳಿದಾಗೆ, ಈಗ ಸಸ್ಪೆನ್ಸ್ ಥ್ರಿಲ್ಲರ್, ಕ್ರೈಮ್ ಥ್ರಿಲ್ಲರ್, ಈ ತರ ಜಾನ್ರಗಳಿಗೆಲ್ಲ ಒಂದು 5-6 ಇಯರ್ಸ್ ಯಾವಾಗ ಕೊರೋನಾ ಇದಾಯ್ತೋ ಅವಾಗಿಂದ ಈ ತರ ಜಾನ್ರಸ್ಗೆ ತುಂಬಾನೇ ಒಪ್ಕೊಂಡ್ಬಿಟ್ಟಿದೆ. ಅದಂದ್ರೆ ಇವಾಗ ಈ ತರ ಜಾನ್ರ ಸಿನಿಮಾಗಳು ನೋಡ್ತಿದೀವಿ ಅಂತ ನಾವೇ ಪ್ರಿಡಿಕ್ಟ್ ಮಾಡೋ ತರ ಆಗೋಗಿದೆ. ಅಷ್ಟು ಬಂದ್ಬಿಟ್ಟಿದೆ ಸೆನ್ಸ್ ನಮ್ಗೆ ಆ ತರ ಜಾನ್ರಗಳಲ್ಲಿ. ಮತ್ತೆ ಓಕೆ, ಸಾಕು ಅನ್ನಿಸ್ಬಿಟ್ಟಿದೆ. ಈ ಲೈಟ್ ಹಾರ್ಟೆಡ್ ಕಾಮಿಡಿ, ಲೈಟ್ ಹಾರ್ಟೆಡ್ ಕಾಮಿಡಿ ಡ್ರಾಮಾ ಜಾನ್ರಗಳು ಎಲ್ಲೋ ಕಡಿಮೆ ಆಗ್ಬಿಟ್ಟಿದೆ ಅಂತ ಅನಿಸ್ತು. ನಾನು ಈ ಸ್ಕ್ರಿಪ್ಟ್ ಚೂಸ್ ಮಾಡೋದಕ್ಕೂ ಅದೇ ಕಾರಣ. ಸಿನಿಮಾಗೆ ಬಂದ್ರೆ ಎಂಜಾಯ್ ಮಾಡ್ಬೇಕು, ಏನೋ ತಲೆನೋವುಗಳು, ಏನೋ ಜಂಜಾಟ್ಗಳೆಲ್ಲ ಇದ್ದವರು ಸಿನಿಮಾ ಥಿಯೇಟರ್ ಅಲ್ಲಿ ಕೂತಾಗ ಆರಾಮಾಗಿ ಒಂದು ಸಿನಿಮಾ ಫಸ್ಟ್ ಇಂದ ಲಾಸ್ಟ್ ವರ್ಗುನು ಒಂದು ಕಾಮಿಡಿ ಅಥವಾ ಏನೋ ಒಂದು ಮೌಲ್ಯಗಳನ್ನ ಹೇಳುವಂತ ಸಿನಿಮಾಗಳು ಈಗ ಅಂದ್ರೆ ಬರ್ತಾನೆ ಇಲ್ಲ ಅಂತಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಸೊ ಹಾಗಾಗಿ ಇದು ಸ್ಟ್ಯಾಂಡ್ ಔಟ್ ಆಗುತ್ತೆ. And even ನನ್ಗನ್ಸುತ್ತೆ ಪೀಪಲ್ ಆರ್ ವೇಟಿಂಗ್ ಫಾರ್ ಸಚ್ ಕೈಂಡ್ ಆಫ್ ಸಿನಿಮಾಸ್ ವೇರ್ ದೇ ಫೀಲ್ ಲೈಟ್ ಹಾರ್ಟೆಡ್. ನೋಡ್ತಾ ನೋಡ್ತಾ ಆ ಖುಷಿ ಆಗ್ಲಿ, ಆ ಹಗುರ ಆಗ್ಲಿ ಫೀಲ್ ಆಗೋದಕ್ಕೆ, ಲೈಕ್ ಅವ್ರಿಗೂ ಈ ತರದ ಸ್ಕ್ರಿಪ್ಟ್ಗಳು ಬೇಕಿತ್ತು. ಈ ತರ ಸಿನಿಮಾಗಳಿಗೆ ಜನನು ವೇಟ್ ಮಾಡ್ತಿದ್ದಾರೆ. ಸೊ ವಿ ಆರ್ ಹೋಪಿಂಗ್ ಫಾರ್ ದ ಬೆಸ್ಟ್ ಟು ಹ್ಯಾಪನ್.
ಪರ್ಫಾರ್ಮೆನ್ಸ್ ಅಂತ ಬಂದಾಗ ನೀವು ಆಲ್ರೆಡಿ ಸತ್ಯ ಸೀರಿಯಲ್ ನೋಡೋರ್ಗೆ ಗೊತ್ತಿರುತ್ತೆ ನೀವೆಂತ ಪರ್ಫಾರ್ಮರು. ಯಾಕಂದ್ರೆ ನಿಮ್ದೇ ಆದಂತ ಒಂದು ಫ್ಯಾನ್ಸ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ರೆ, ಯಾಕಂದ್ರೆ ಅಷ್ಟು ಫನ್ ಆಗಿ ಮತ್ತೆ ಅದೊಂಥರ ಹೇಳಕ್ಕೆ ಆಗಲ್ಲ, ಎಕ್ಸ್ಪ್ಲೇನೇ ಮಾಡಕ್ಕಾಗಲ್ಲ. ನಿಮ್ ಕ್ಯಾರೆಕ್ಟರ್ ಅಷ್ಟು ಸಖತ್ತಾಗಿರುವಂತ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ರಿ ಸೀರಿಯಲ್ ಅಲ್ಲಿ, ಅದಷ್ಟೆಲ್ಲ ಸುಮಾರು ಸೀರಿಯಲ್ಗಳಲ್ಲಿ ಮಾಡಿದೀರಾ. ಇವಾಗ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಯಾವ ತರ ಇದೆ? ಈ ಕ್ಯಾರೆಕ್ಟರ್ಗೆ ಮಿನಿಮಮ್ ಅಂದ್ರೂ ಒಂದು 4 ಶೇಡ್ ಇದೆ. ಆ, ಪಾತ್ರ ನಾನು ಎಲ್ಲ ಇಂಟರ್ವ್ಯೂಸ್ ಅಲ್ಲೂ ಹೇಳ್ತಾ ಇದ್ದೀನಿ, ಈ ಪಾತ್ರನ 99% ಜನ ಯಾರು ನೋಡ್ತಾರಲ್ಲ, ಇನ್ನು 1% ಅವರೇ ಝೋನಲ್ಲಿ ಇರೋದನ್ನ ಬಿಟ್ಟು, ಅವ್ರ ಝೋನಲ್ಲೇ ಅವ್ರು ಇರೋದನ್ನ ಬಿಟ್ಟು, ಇನ್ನು 99% ಜನಕ್ಕೆ ಈ ಪಾತ್ರ ಸ್ಕ್ರೀನ್ ಮುಂದೆ ಕೂತಂಗಿರಲ್ಲ. ಮೂವಿ ನೋಡ್ಬೇಕಾದ್ರೆ ಮಿರರ್ ಮುಂದೆ ಕೂತು ಎಲ್ಲೋ ನನ್ನ ಜೀವನ ಹಿಂಗೆ ಸಾಕ್ತಿದೆಯಲ್ಲ, ಎಲ್ಲೋ ನನ್ನ ಪಾತ್ರ ಹಿಂಗೆ ಇತ್ತಲ್ಲ, ಆ ತರ ಡೌಟ್ಸ್ಗಳು ಕ್ರಿಯೇಟ್ ಆಗಿ ಅದಕ್ಕೊಂದು ಆನ್ಸರ್ ಸಿಗುವಂತ ಪಾತ್ರ ಇದು. ಸೊ ಈ ಪಾತ್ರನ ಮಾಡೋದಕ್ಕೆ ನನಗೆ ತುಂಬಾ ಚಾಲೆಂಜಸ್ ಇತ್ತು. ಅದಕ್ಕೆ ಪಾಪ ಡೈರೆಕ್ಟರ್ ಮತ್ತೆ ರೈಟರ್ಸ್ ಎಲ್ಲ ತುಂಬಾನೇ ಒಂದೊಂದು ಯಾವ್ದಾದ್ರು ಕ್ಯಾರೆಕ್ಟರ್ ಡ್ರಿವನ್ ಪಾತ್ರಗಳೇನಾದ್ರು ಆಯ್ತು ಅಂತಂದ್ರೆ ಅದನ್ನ ಹಿಂಗೆ ಮಾಡ್ಬೇಕು, ಇದೇ ಸಿದ್ಧಾಂತಗಳು ಇಟ್ಕೊಂಡು ಹಿಂಗೆ ಮಾಡಿ ಅಂತ ಹೇಳ್ತಾರೆ. ಸೈಕೋ ಕಿಲ್ಲರ್ ಪಾತ್ರನೋ ಅಥವಾ ಕಮರ್ಷಿಯಲ್ ಹೀರೋಗೆ ಹಿಂಗೆ ಶಾರ್ಟ್ ಗಳು ಇರ್ತೀವಿ, ಇದೇ ತರನೇ ಮಾಡ್ಬೇಕು ಅಂತ. ಬಟ್ ತುಂಬಾ ರಿಲೇಟಬಲ್ ಕ್ಯಾರೆಕ್ಟರ್ಸ್ ಏನಾದ್ರು ಮಾಡ್ಬೇಕಾದ್ರೆ ಹೋಲಿಕೆ ಆಗ್ಲೇಬೇಕು ಜನಕ್ಕೆ. ಸೊ ಅದಕ್ಕೆ ಎಷ್ಟು ರಿಯಾಲಿಟಿ ಹತ್ರ ಇಟ್ಕೊಳ್ತೀವೋ ಅಷ್ಟು ಮುಖ್ಯ ಅಂತ ಡೈರೆಕ್ಟರ್ ಇನ್ಪುಟ್ಸ್ ಆಗಿತ್ತು. ಸೊ ಅದಕ್ಕೆ ನನಗೆ ಏನೇನು ಬರುತ್ತೆ ಅದನ್ನೆಲ್ಲ ಅನ್ಲರ್ನ್ ಮಾಡಿಸಿ, ಸರ್ ನಾವ್ ಏನ್ ಹೇಳ್ತಿದೀವೋ ಅದನ್ನು ಡೆಲಿವರ್ ಮಾಡುವಂತ ಆಕ್ಟರ್ ನಮ್ಗೆ ಬೇಕಾಗಿದೆ ಅಂತ ಟೆಸ್ಟ್ ಅಲ್ಲೇ ಹೇಳಿ, ಸೊ ಅದನ್ನೇ ನನಗೆ ಅವ್ರಿಗೆ ಏನ್ ಬೇಕೋ ಅದನ್ನೇ ನನಗೆ ಇನ್ಪುಟ್ಸ್ ಕೊಟ್ಟು ಅದನ್ನೇ ನನಗೆ ಪ್ರಾಕ್ಟೀಸ್ ಮಾಡಿಸಿ, ಹಿಂಗೆ ಬೇಕು ಇಷ್ಟೇ ಸಾಕು ಅಂತ ಜನಕ್ಕೆ ರಿಲೇಟ್ ಆದ್ರೆ ನಮ್ಗೆ ಅದೇ ಗೆಲ್ಬು ನಮ್ಗೆ ಅಂತ ಹೇಳಿ ಆ ತರ ಪಾತ್ರನ ಅವ್ರು ನನಗೆ ಡೇ 1 ಇಂದ ಇವತ್ತಿನವರೆಗೂ ಅದನ್ನೇ ಮಾಡಿಸ್ತಾ ಬಂದ್ರು. ಸೊ ಅದು ನನಗೆ ತುಂಬಾ ಹೆಲ್ಪ್ ಆಯ್ತು. ನಿಮ್ಗೆ ಈ ಸಿನಿಮಾಗೆ ರಿಹರ್ಸಲ್ ಅವಶ್ಯಕತೆ ಆಗಿತ್ತಾ ಅಥವಾ ಹೇಗೆ? ಆಬ್ವಿಯಸ್ಲಿ ಎಲ್ಲಾ ಸಿನಿಮಾಗೂ ಎಲ್ಲಾ ಆಕ್ಟರ್ಗೂ ವರ್ಕ್ಶಾಪ್ಸ್ ಅಗತ್ಯ ಅಂತಾನೆ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಎಂತ ದೊಡ್ಡ ಆಕ್ಟರೇ ಆಗಿರ್ಲಿ ಅಥವಾ ಎಷ್ಟೇ ಕಲ್ತಿರೋ ಆಕ್ಟರೇ ಆಗಿದ್ರು, ಅವರ ನಾಲೆಜ್ ಆಗಿರ್ಬೋದು, ಅವ್ರ ತಿಳುವಳಿಕೆ ಒಂದು ಸ್ಕ್ರಿಪ್ಟ್ ಮೇಲೆ ಅವ್ರು ಓದಿದಾಗ ಅವ್ರಿಗೆ ಎಷ್ಟು ತಿಳಿಯಕ್ಕಾಗುತ್ತೋ ಅಷ್ಟೇ ತಿಳಿಯೋದು. ಬಟ್ ಡೈರೆಕ್ಟರು ಒಂದು ಇದನ್ನೇ ಕಟ್ಬಿಟ್ಟಿರ್ತಾರೆ, ವರ್ಲ್ಡ್ನೇ ಕಟ್ಟಿರ್ತಾರೆ. ಅದಕ್ಕೆ ಎಂಟರ್ ಆಗ್ಬೇಕು ಅಂತಂದ್ರೆ ನಾನು ಜಸ್ಟ್ ಸ್ಕ್ರಿಪ್ಟ್ ಓದ್ಕೊಂಡು ಅಲ್ಲಿ ಬಂದು ಆನ್ ಸ್ಪಾಟ್ ಅಲ್ಲಿ ಡೈಲಾಗ್ ಹೇಳಿದ್ರೆ ಸಾಕಾಗಲ್ಲ ಅಂತ ನನ್ನ ಭಾವನೆ. ಸುಮಾರು ಜನ ಅದೇ ತರ ಮಾಡ್ತಾರೆ, ಬಟ್ ನನಗೆ ಆ ಕೆಪಾಸಿಟಿ ಇಲ್ಲ. ಫ್ಯೂಚರ್ ಅಲ್ಲೂ ಆ ಕೆಪಾಸಿಟಿ ಬಂತಂದ್ರೂ ನಾನು ಆ ಪಾತ್ನ ಚೂಸ್ ಮಾಡಕ್ ಹೋಗಲ್ಲ. ಡೈರೆಕ್ಟರ್ ಒಂದು ವರ್ಲ್ಡ್ ನ ಕಟ್ಟಿದಾಗ ಅದಕ್ಕೆ ಒಳಗಡೆ ಹೋಗೋದಿಕ್ಕೆ, ಆ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ತುಂಬಾ ಟೈಮ್ ಬೇಕಾಗತ್ತೆ. ಸೊ ಅದು ವರ್ಕ್ಶಾಪ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಆಕ್ಚುಲಿ ನೀವ್ ಹೇಳ್ತೀರಾ, ನನಗೆ ಅದರ ಅವಶ್ಯಕತೆ ಇದೆ. ಯಾಕಂದ್ರೆ ನಂಗೆ ರಿಹರ್ಸಲ್ ಹೋದಾಗ ಆಕ್ಚುಲಿ ಸ್ವಲ್ಪ ಹತ್ತಿರದಿಂದ ನೋಡಿರೋದ್ರಿಂದ ಶೂಟಿಂಗ್ ಅಲ್ಲಿ ನಾನ್ ಅನ್ಕೋತೀನಿ ನಿಮ್ಗೆ ಅದೆಲ್ಲ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಸ್ಕ್ರಿಪ್ಟ್ ಕೊಟ್ಟ ತಕ್ಷಣ ನೀವು ಪ್ರಿಪೇರ್ ಆಗೋಂತವ್ರು. ಹಾಗಾಗಿ ನನ್ಗೆ ಇದು ಪರ್ಸನಲ್ ಒಪಿನಿಯನ್ ಮಾತ್ರ. ಸೊ ಹಾಗಾಗಿ ನಾನು ಸೀರಿಯಲ್ ಲ್ಯಾಂಗ್ವೇಜೇ ಬೇರೆ, ಅಲ್ಲಿ ನಮ್ಗೆ ಟೈಮ್ ಸಿಗಲ್ಲ. ಅಲ್ಲಿ ಟೈಮ್ ಇಸ್ ಮನಿ. ಡೈಲಾಗ್ ಡೆಲಿವರ್ ಮಾಡುವಂತ ಆಕ್ಟರ್ನೇ ಹುಡುಕ್ತಿರ್ತಾರೆ. ನಾನು ಏನಾದ್ರು ಕ್ಯಾರೆಕ್ಟರ್ ಇನ್ಪುಟ್ಸ್ ಏನಾದ್ರು ಕೊಟ್ಟು ತಗೊಳ್ಳೋದಕ್ಕೂ ನನಗೆ ಟೈಮ್ ಇರಲ್ಲ. ಅಲ್ಲಿ ಒಂದೇ ದಿನಕ್ಕೆ ಮಿನಿಮಮ್ 12ರಿಂದ 14 ಸೀನ್ ಮಾಡ್ತಾರೆ. ನಾನು ಅಲ್ಲಿ ಕ್ಯಾರೆಕ್ಟರ್ ಅನಾಲಿಸಿಸ್ ಮಾಡ್ಕೊಂಡು ಅದೆಲ್ಲ ಸ್ಟಾರ್ಟಿಂಗ್ ಒಂದು 50 ಎಪಿಸೋಡ್ಸ್ಗೆ ಅಲ್ಲಿ ಒಂದು ಪಾತ್ರ ಹಿಂಗೆ ಕಟ್ಟಿ ಹಿಂಗೆ ಕೂಡಿಸ್ಕೊಳ್ಳಿ ಸಾಕು. ಪೂರ್ತಿ ಹೇರ್ ಸ್ಟೈಲ್ ಇಂದ ಹಿಡಿದು ಬಿಯರ್ಡು ಬಟ್ಟೆ ಎಲ್ಲಾನು ಸ್ಟಾರ್ಟಿಂಗ್ 50 to 100 ಎಪಿಸೋಡ್ಸ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಕೂತ್ರೆ ಅದನ್ನ ಹಂಗೆ ಸಸ್ಟೈನ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಇಲ್ಲಿ ಹಂಗಲ್ಲ. ಈ ಒಂದು ಸಿನಿಮಾನ ಯಾವತ್ತು ಬೇಕಾದ್ರೂ ನೋಡ್ಬೋದು, ಎಷ್ಟು ವರ್ಷಗಳೇ ಬಿಟ್ಟು ನೋಡ್ಬೋದು. ಸೊ ಹಾಗಾಗಿ ಅಷ್ಟು ವರ್ಕ್ ಕೇಳುತ್ತೆ. ಆಕ್ಟರ್ಸ್ ಆದವ್ರು ಅದನ್ನ ಕೊಟ್ರೆ ಅದು ಎಲ್ಲೋ ಒಂದ್ ಕಡೆ ಯಾರೋ ಅದನ್ನ ಮೆಚ್ಕೊಂಡಾಗ ನಮಗ್ ಖುಷಿ ಆಗುತ್ತೆ. ಸಹನ್ ಅವ್ರೆ, ಈ ತರ ಒಂದು ಕ್ಯಾರೆಕ್ಟರ್ ಇದೆ, ನೀವು ಇನ್ ಸೆಕೆಂಡ್ ಒಂದು ಹೀರೋಯಿನ್ ಆಗಿ ಮಾಡ್ಬೇಕು ಅಂತ ಡೈರೆಕ್ಟರ್ ಬಂದಾಗ ನಿಮ್ಮ ಆ ರಿಯಾಕ್ಷನ್ ಹೇಗಿತ್ತು? ಎಷ್ಟು ಟೈಮ್ ತಗೊಂಡ್ರಿ? ಅಂದ್ರೆ ಡೈರೆಕ್ಟರ್ ಸ್ಕ್ರಿಪ್ಟ್ ನರೇಷನ್ ಕೊಡುವಾಗ ಅಂದ್ರೆ ಫಸ್ಟ್ ಹಾಫ್ ಆಫ್ ದಿ ಫಿಲ್ಮ್ ನಾನಿರ್ತೀನಿ. ಅಂದ್ರೆ ಇಂಟರ್ವಲ್ಗೂ ಮುಂಚೆ ನಾನು ಕಾಣಿಸ್ಕೊಳ್ತೀನಿ. ಆ್ಯಂಡ್ ನಾನು ಫುಲ್ ಸ್ಕ್ರಿಪ್ಟ್ ಕೇಳಿದಾಗ ಈ ಪಾತ್ರದ ಬಗ್ಗೆ ನಾನು ಕೇಳಿದ್ದು ಏನಂತಂದ್ರೆ, ತುಂಬಾ ಎಸ್ಪೆಷಲಿ ಈ ವಯಸ್ಸಿನ ಹುಡುಗಿಯರಿಗೆ ಅಥವಾ ಇನ್ನ ವಯಸ್ಸಾಗಿರೋರ್ಗೆ, ನಾನು ಆ ವಯಸ್ಸಲ್ಲಿ ಹಿಂಗೆ ಇದ್ನಲ್ಲ, ನನ್ನ ಆಲೋಚನೆಗಳು ಹೀಗೆ ಇತ್ತಲ್ಲ,
ಈ ಪಾತ್ರ ಅವ್ರಿಗೆ ತುಂಬಾ ಹತ್ರ ಆಗುತ್ತೆ ಮನ್ಸಿಗೆ. ಅಂದ್ರೆ ಅವ್ರನ್ನ ಅವ್ರು ನೋಡ್ಕೋಬಹುದು. ಶಶಿ ಅವ್ರ ಪಾತ್ರ ಹೇಗೆ ಮಿರರ್ ಅಂತ ಹೇಳಿದ್ರು, ದಿಸ್ ಇಸ್ ಆಲ್ಸೋ ಜಸ್ಟ್ ಸೇಮ್ ವೇರ್ ನಿಶುನ ಎಲ್ರು ಓ ನಾನು ನಿಶು ಆಗಿದ್ನಲ್ಲ ಒಂದ್ ಟೈಮ್ ಅಲ್ಲಿ, ಇವಾಗ ನನ್ನ ಆಲೋಚನೆಗಳು ಬದಲಾಗಿದೆ. ಆ ಅಂದ್ರೆ ಪ್ರೀತಿ ವಿಷಯದಲ್ಲಾಗ್ಲಿ, ಲೈಫ್ ನ ನೋಡೋ ಒಂದು ಪರ್ಸ್ಪೆಕ್ಟಿವ್ ವಿಷಯದಲ್ಲಾಗ್ಲಿ ಆ ತರ ಹತ್ರ ಆದಂತ ಪಾತ್ರ ಇದು. ಹಾಗಾಗಿ ನನ್ಗೆ ಒಪ್ಕೊಳಕ್ಕೂ ಖುಷಿ ಆಯ್ತು. ಅಂಡ್ ಈವನ್ ಐ ವಾಸ್ ವೇಟಿಂಗ್ ಫಾರ್ ಗುಡ್ ಸ್ಕ್ರಿಪ್ಟ್ ಅಂಡ್ ಗುಡ್ ಡೈರೆಕ್ಟರ್ಸ್ ಟು ವರ್ಕ್ ವಿತ್. ಸೊ ಅದು ಈ ಸಿನಿಮಾದಲ್ಲಿ ಆಯ್ತು. ಅದು ಮೊದಲನೇ ಸಿನಿಮಾದಲ್ಲೇನೆ ನಂದು ಬೆಸ್ಟ್ ಚಾಯ್ಸ್, ಒನ್ ಆಫ್ ದಿ ಬೆಸ್ಟ್ ಚಾಯ್ಸ್ ಅಂತಾನು ಅನ್ಸುತ್ತೆ. ಸಿನಿಮಾಗೂ ಮೊದಲು ನೀವು ಏನ್ ವರ್ಕ್ ಮಾಡಿದ್ರೆ, ಥಿಯೇಟರ್ ಆರ್ಟಿಸ್ಟ್ ಅಥವಾ ನಾನು ಅಂದ್ರೆ ಟಿಲ್ 10th ಸ್ಟ್ಯಾಂಡರ್ಡ್ ರಂಗಭೂಮಿಯಲ್ಲಿ ಮೂಡಲ್ಪಾಯ ಯಕ್ಷಗಾನ ಅಭ್ಯಾಸ ಮಾಡ್ತಾ ಇದ್ದೆ. ತಂದೆ ಫ್ಯಾಮಿಲಿಯಿಂದ ಅದು ನಡ್ಕೊಂಡ್ ಬರ್ತಾ ಇದೆ, ತಂದೆ ತಾತ ಹಾಗೆ ದೊಡ್ಡಪ್ಪ ಹಂಗೆ. ಅದಾದ್ಮೇಲೆ ಇಲ್ಲಿ ಬಂದ್ಮೇಲೆ ಐ ಸ್ಟಾರ್ಟೆಡ್ ಟು ವರ್ಕ್ ಫಾರ್ ಬ್ರ್ಯಾಂಡ್ಸ್ಗೆ ಮಾಡೆಲ್ ಆಗಿ ವರ್ಕ್ ಮಾಡ್ತಿದ್ದೆ. ಹಾಗೆ NSD ಡೆಲಿಗೇಟ್ ಹತ್ರ ನಾನು ಆಕ್ಟಿಂಗ್ ಕೂಡ ಅಭ್ಯಾಸ ಮಾಡಿ ಹಾಗೆ ಆಡಿಷನ್ಸ್ ಕೊಡ್ತಾ ಈ ತರದ್ ಒಳ್ಳೆ ಸ್ಕ್ರಿಪ್ಟ್ ಸಿಕ್ತು. ಹೇಗೆ ಇಬ್ರು ಜೋಡಿ ಇದಾರೆ ನಿಮ್ಗೆ, ಇಬ್ರನ್ನ ಹೇಗ್ ಮೇಂಟೈನ್ ಮಾಡಿದ್ರಿ ಸಿನಿಮಾ? ಮೇಂಟೈನ್ ಹುಡುಗರು ಮಾಡಕ್ ಆಗಲ್ಲ, ಆಕ್ಚುಲಿ ಹುಡುಗಿರೇ ಮೇಂಟೈನ್ ಮಾಡ್ಬೇಕು. ನಿಜ ಹುಡುಗರು ಮೇಂಟೈನ್ ಮಾಡ್ತಾರೆ ಅನ್ನೋದಿಲ್ಲ, ಏನಿಲ್ಲ. ಇದನ್ನ ನಾವೆಲ್ಲ ಒಪ್ಪಲ್ಲ. ನೀವ್ ಅದ್ ಹೆಂಗೆ ಹುಡ್ಗಿರ್ ಮೇಲೆ ಅಷ್ಟು ಈಸಿಯಾಗಿ ಎತ್ತಾಕ್ತೀರಾ? ಹುಡುಗರ ಮೇಲೆ ಅಲ್ಲ, ಹುಡ್ಗರೇ ಹೇಳ್ಕೊಂಡಿರೋದಲ್ವಾ ಇದು ಎಷ್ಟೊಂದು. ಅವ್ರು ಆಕ್ಚುಲಿ ಹುಡ್ಗಿರ್ ಮೇಲೆ ಎತ್ತಾಕ್ಲಿಲ್ಲ, ಅವರು ಹುಡ್ಗಿರ್ಗೆ ಸಪೋರ್ಟಿವ್ ಆಗಿ ಹೇಳ್ದಂಗಿತ್ತು, ನಾವು ಮೇಂಟೈನ್ ಮಾಡ್ತೀವಿ ಅವ್ರು ಆರಾಮಾಗಿರ್ತಾರೆ ಹುಡುಗರು ಅನ್ನೋ ತರ. ಬಾಂಡಿಂಗ್ ಆಕ್ಟರ್ಸ್ ಜೊತೆ ವರ್ಕ್ಶಾಪ್ಸ್ ಎಲ್ಲ ಕ್ರಿಯೇಟ್ ಆಗ್ಬಿಡುತ್ತೆ. ಅಥವಾ ಎಲ್ಲರೂ ಕೆಲಸ ಮಾಡಕ್ಕೆ ಬಂದಿರ್ತೀವಿ, ಕೆಲಸ ಬಿಟ್ಟು ಬೇರೆ ಏನು ಯೋಚನೆ ಮಾಡದೆ ಬೇರೆದ್ರ ಬಗ್ಗೆ ಮಾತಾಡದೆ ಹೋದ್ರೆ ಎಲ್ಲ ಸಂಬಂಧಗಳು ಸಖತ್ತಾಗಿರುತ್ತೆ ಅಂತ. ಆನ್ ಸ್ಕ್ರೀನು ಅಷ್ಟೇ ಅದೇ ಡೆಲಿವರ್ ಆಗಿದೆ ಎಲ್ಲ. ನಾವು ಕೆಲಸ ಬಿಟ್ಟು ಬೇರೆ ಏನು ಅಂತ ಪರ್ಸನಲ್ ಏನು ಯಾರು ಮಾತಾಡಿರೋಲ್ಲ, ಮನೆ ವಿಚಾರಗಳನ್ನ ಹಂಚ್ಕೊಂಡಿದೀವಿ ಬಿಟ್ರೆ. ಸೊ ಆ ಬಾಂಡಿಂಗ್ ಕ್ರಿಯೇಟ್ ಆಯ್ತು ಇಬ್ರು ಆಕ್ಟರ್ಸ್ ಜೊತೆ. ಇವರೇ ಅಂತಲ್ಲ, ಪ್ರಜ್ವಲ್ ಅಂತ ಇನ್ನೊಬ್ಬಿದ್ದಾರೆ, ಸುಖಿ ಅಂತ, ಮತ್ತೆ ಓಲ್ಡ್ ಟೀಮ್. ನಾವಿಲ್ಲಿ ಓಕೆ ಆಕ್ಟರ್ಸ್ ಸಹನವರಾಗಿರ್ಬೋದು, ಚರಿತ್ರ ಅವರ, ನಾವೆಲ್ಲ ಏನೋ ಆಕ್ಟರ್ಸ್ ಅಪ್ಪ, ನಾವ್ ಇದನ್ನೇ ಮಾಡ್ಬೇಕು, ಓಕೆ ಮೇಕಪ್ ಹಾಕೊಂಡು ಒಂದ್ ಕಡೆ ಕೂತ್ಕೊಂಡ್ಬಿಟ್ರೆ ಮುಗ್ದೋಯ್ತು ಅನ್ನೋ ತರ ಯಾರು ಇರ್ಲಿಲ್ಲ. ಮೊದಲನೇ ಸಿನಿಮಾ ಆಗಿರೋದ್ರಿಂದ ನಮ್ಗೆ ಆ ಲಕ್ಷರಿನೂ ಇದೆಲ್ಲ. ಕ್ಯಾರವ್ಯಾನು ಅಥವಾ ಏನೋ ಸೀರಿಯಲ್ ಎಷ್ಟೇ ಮಾಡಿರ್ಬೋದು, ಸಿನಿಮಾ ಅಂತ ಬಂತು ಅಂತಂದ್ರೆ ಹೊಸಬ್ರು ಅಂದ್ರೆ ನಾವೆಲ್ಲಾನು ಎಲ್ಲಾ ಕೆಲಸಗಳು ಕೈ ಜೋಡಿಸಿ ಮಾಡ್ತಿರೋದ್ರಿಂದ ಆ ಬಾಂಡಿಂಗ್ ಇದ್ದೇ ಇತ್ತು. ಏನ್ ಮಾಡ್ಬೇಕು, ಇನ್ಫ್ಯಾಕ್ಟ್ ಆಫ್ ಸ್ಕ್ರೀನ್ ಎಲ್ಲ ಮಾತಾಡ್ಕೊಳ್ತಿದ್ವಿ, ಜಗಳ ಆಡ್ತಿದ್ವಿ. ಹಿಂಗ್ ಮಾಡಿದ್ರೆ ಹೆಂಗಿರುತ್ತೆ, ಈ ಸೀನ್ ಹಿಂಗ್ ಎಕ್ಸ್ಪ್ಲೋರ್ ಮಾಡಿದ್ರೆ ಹೇಗಿರುತ್ತೆ, ಸುಮಾರು ವಿಚಾರಗಳು ಸಹ ನಾವು ಜೊತೆನೂ ನಾನು ಡಿಸ್ಕಸ್ ಮಾಡಿದ್ದೆ. ಸೊ ಅದೆಲ್ಲ ನಮ್ಗೆ ಅದು ಗೊತ್ತೇ, ನನಗೆ ಕೇಳಿದಾಗೆ ನಾನು ಯೋಚನೆ ಮಾಡ್ಬೇಕಷ್ಟೇ, ಹಿಂಗೆ ಬಾಡಿ ಹಿಂಗ್ ಕ್ರಿಯೇಟ್ ಆಯ್ತು, ಯಾವ ತರ ಯೋಚನೆ ಮಾಡ್ಬೇಕು. ಇಟ್ ಇಸ್ ಗ್ರಾಜುಯಲ್ ಅಂಡ್ ನ್ಯಾಚುರಲ್. ಏನು ಪ್ಲಾನ್ಡ್ ಆಗಿ ಬಾಂಡಿಂಗ್ ಏನು ಕ್ರಿಯೇಟಿಂಗ್ ಇಲ್ಲ. ಕೆಲಸ ಮಾಡ್ತಾ ಮಾಡ್ತಾ ವರ್ಕ್ಶಾಪ್ಸ್ ಅಲ್ಲಿ, ಈವನ್ ಶೂಟಿಂಗ್ ಟೈಮ್ ಅಲ್ಲಿ. ಅದು ಡೈರೆಕ್ಟರ್ ಫಸ್ಟ್ ಸಿನಿಮಾದಲ್ಲಿ ಒಂದ್ ಹೀರೋಯಿನ್ ಕೊಡೋದೇ ಹೆಚ್ಚು, ಅದ್ರಲ್ಲಿ ಇಬ್ರು ಹೀರೋಯಿನ್ ಕೊಟ್ಬಿಟ್ಟಿದ್ದಾರೆ. ಡೈರೆಕ್ಟರ್ ಬಗ್ಗೆ ಹೇಳ್ತೀರಿ? ಪುಣ್ಯ ಇರೋದು. ನಿಮ್ ಡೈರೆಕ್ಟರ್ಗೆ ಅಟ್ಲೀಸ್ಟ್ ಥ್ಯಾಂಕ್ಸ್ ಹೇಳಿ, ನನ್ಗೆ ಇಬ್ರು ಹೀರೋಯಿನ್ ಕೊಟ್ಟಿದ್ದೀರಾ ಅಂತ. ಅಲ್ಲ ಆಕ್ಚುಲಿ ನಾಚ್ಕೋತಿದ್ದಾರೆ. ನಿಮ್ ಚಾನಲ್ ಮುಖಾಂತರ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಇಬ್ರು ಹೀರೋಯಿನ್ ನೆಕ್ಸ್ಟ್ ಸಿನಿಮಾಗೆ 3-4 ಥ್ಯಾಂಕ್ ಯು ಸೋ ಮಚ್. ಅಲ್ಲ ನೆಕ್ಸ್ಟ್ ಸಿನಿಮಾ ಡೈರೆಕ್ಟರ್ ಇವ್ರಾದ್ರೆ ಒಂದ್ 3 ಜನ ಕೊಡ್ತಾರೆ, ಹೊಸಬ್ರಾದ್ರೆ ಅವ್ರಿಗೂ ಕೇಳ್ಕೊಳ್ತೀನಿ ನಾನು ಲೆಗೆಸಿ ಮೇಂಟೈನ್ ಮಾಡ್ಕೊಂಡ್ ಬರ್ತಿದೀನಿ. ಫಸ್ಟ್ ಸಿನಿಮಾದಲ್ಲಿ ಇಬ್ರು, ಸೆಕೆಂಡ್ ಸಿನಿಮಾದಲ್ಲಿ 3-4, ಹಂಗೆ ಪ್ರತಿ ಸಿನಿಮಾಗೂ ಜಾಸ್ತಿ ಜನ ಆಗ್ತಾ ಹೋಗ್ಲಿ. ರವಿ ಸರ್ಗೆ ಕಾಂಪಿಟೇಷನ್ ಟ್ರೈ ಮಾಡ್ತೀನಿ. ನಿಮ್ ಆಸೆ ಈಡೇರ್ಲಿ ಸರ್, ಆಕ್ಚುಲಿ ಈಡೇರ್ಲಿ, ಇದಾದ್ರೂ ಈಡೇರ್ಲಿ ಸರ್. ಇವಾಗ ಸಿನಿಮಾದಲ್ಲಿ ಕೆಲವೊಂದು ಡೈಲಾಗ್, ಟ್ರೈಲರ್ ಅಲ್ಲೇನೆ ಕೆಲವೊಂದು ಡೈಲಾಗ್ ವೈರಲ್ ಆಗಿದೆ. ದೇವ್ರ ವಿಷಯದಲ್ಲಿ ಒಂದು ಡೈಲಾಗ್ ಆಗಿರ್ಬೋದು, ಈ ಲವ್ದೊಂದು ಹೇಳ್ತೀರಾ ನೀವು, ಈ ತರದ್ದು ಇನ್ನು ಸಿನಿಮಾದಲ್ಲಿ ಎಷ್ಟು ಇದಾವ ಆಗಿದ್ರಿ ಈ ತರ? ನಮ್ ಸಿನಿಮಾ ಡೈಲಾಗ್ ಡ್ರಿವನ್ ಸಿನಿಮಾ. ಪ್ರತಿ 2 ನಿಮಿಷಕ್ಕೂ ಈ ಸಿನಿಮಾಗೆ ವೈರಲ್ ಡೈಲಾಗ್ ಸಿಗ್ತೇ ಇರುತ್ತೆ. ಅದು ಜೀವನಕ್ಕೆ ಅನುಗುಣ ಆಗುವಂತ ಡೈಲಾಗ್ಸ್, ಸಟೈರಿಕಲ್ ಆಗಿ ನಿಮ್ಗೇನೆ, ಅಂದ್ರೆ ಕೆಲವೊಬ್ರಿಗೆ ಈಸಿಲಿ ಅರ್ಥ ಆಗ್ಬಿಡುತ್ತೆ, ಇದನ್ನೇ ಹೇಳ್ತಿದಾರಲ್ಲ ಅಂತ. ಇನ್ ಕೆಲವೊಬ್ರಿಗೆ ಆ ಪರಿಸ್ಥಿತಿ ಬಂದಾಗ ಅರ್ಥ ಆಗುವಂತ ಡೈಲಾಗ್ ಪ್ರತಿ 2 ನಿಮಿಷಕ್ಕೂ ಇದೆ ಈ ಸಿನಿಮಾ. ಸೊ ಹಾಗಾಗಿ ಜನಕ್ಕೆಲ್ಲ ಇಷ್ಟ ಆಗುತ್ತೆ.
ಇವಾಗ ಸಿನಿಮಾ ಅಂತ ಬಂದಾಗ ಈ ಫ್ರೆಂಡ್ಸ್ಗಳ್ದು ಒಂದು ಸಿನಿಮಾ ಆಗಿರ್ಬೋದು, ಈ ಕಾಲೇಜ್ ಡೇಸ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಕಂಟಿನ್ಯೂಸ್ ಆಗಿ ಬಂದಿದೆ ನಮ್ಗೆ ಎಷ್ಟ ಆಗಿರ್ಬೋದು, ಈ ಹಾರರ್ ಕಾನ್ಸೆಪ್ಟ್ ಇಂದ ಹಿಡಿದು ಸಸ್ಪೆನ್ಸ್ ಇರ್ಬೋದು, ಕಮರ್ಷಿಯಲ್ ಇರ್ಬೋದು, ಲವ್ ಕಾನ್ಸೆಪ್ಟ್, ಈ ತರದ ಫ್ರೆಂಡ್ಸ್ ಅಂತಾನೆ ಒಂದಿಷ್ಟು ಸಿನಿಮಾ ಬರ್ತಾ ಇರುವಾಗ ಇದು ಕೂಡ ಹಾಗೆ ಇದೆ, ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ದು ಈ ತರ ಇರುವಾಗ ಎಲ್ಲೋ ಸೇಮ್ ಆಗುತ್ತೆ ಅಂತ ಅನಿಸ್ತಾ ನಿಮ್ಗೆ? ಆಕ್ಚುಲಿ ಸಿಸ್ಟಮ್ ಇರೋದೇ ಹಂಗೆ ಅಲ್ವಾ. ಹುಟ್ತೀವಿ, ಹುಟ್ಟಿದಾಗ ನೆಕ್ಸ್ಟ್ ಹಾಕೋದೇ ಸ್ಕೂಲಿಂದ ಕಾಲೇಜಿಂದ ಕೆಲಸ ಮಾಡ್ತೀವಿ, ಕೆಲಸ ಚೆನ್ನಾಗಿದ್ರೆ ಮಾಡ್ತೀವಿ, ಇಲ್ಲ ಅಂದ್ರೆ ಆಕ್ಟರ್ ಆಗ್ತೀವಿ ಅಥವಾ ಬೇರೆ ಏನೋ ಆಗ್ತೀವಿ. ಇರೋದೇ ಹಂಗೆ ಸಿಸ್ಟಮ್. ಬೇರೆ ಸಂಗೀತದಲ್ಲಿ ಇರೋದೇ 7 ಸ್ವರ. ಎಷ್ಟು ಸಾಂಗ್ಸ್ ಮಾಡ್ತಾರೆ, ಎಷ್ಟೆಲ್ಲ ಕೇಳ್ತೀವಿ, ಎಷ್ಟೆಲ್ಲ ಫೇಮಸ್ ಆಗುತ್ತೆ, ಮಿಲಿಯನ್ ಗಟ್ಟಲೆ. ಹಂಗೇನೆ ಅಂದ್ರೆ ಸಾರಾಂಶ ಒಂದೇ ಇರ್ಬೋದು, ಬಟ್ ಹೇಳೋ ರೀತಿ ಬೇರೆ ಇರುತ್ತೆ. ಪಾಯಿಂಟ್ ಆಫ್ ವ್ಯೂ ಜನರಿಗೆ ಎಲ್ಲಾರ್ದು ಬೇರೆನೆ ಅಲ್ವಾ. ನಾನೇ ಒಂಥರ ಜೀವನ ನೋಡ್ತೀನಿ, ನಾನ್ ದಿನಕ್ಕೆ 10 ರೂಪಾಯಿ ದುಡಿದ್ರೆ ಇನ್ನು ಕೋಟಿ ದುಡಿಯೋರು ಇರ್ತಾರೆ. ಬಟ್ ನಂದು ಒಂದು ಇದಿರುತ್ತಲ್ಲ, ನಾನು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿ ಹೋಗ್ತಿದ್ದೀನಿ ಅನ್ನೋದು ನಮ್ ಡೈರೆಕ್ಟರ್ ಪರ್ಸ್ಪೆಕ್ಟಿವ್. ಜೀವನ ಅವ್ರ ಟೇಕೇ ಬೇರೆ ಇದೆ. ಈ ಟೇಕ್ ನ ಜನಕ್ಕೆ ಅರ್ಥ ಆಗುತ್ತೆ. ಸುಮ್ನೆ ಏನೋ ನೋಡುವರು ನಿಮ್ ಜೀವನ ಹಿಂಗಿದೆ ಅಂತ ಹೇಳೋರು ತುಂಬಾ ಜನ ಸಿಗ್ತಾರೆ ನಮ್ ಇದ್ರ ಸೊಸೈಟಿ ಸುಮಾರು ಜನ ಸಿಗ್ತಾರೆ. ಬಟ್ ಹಿಂಗಿದೆ ನಿನ್ ಜೀವನ, ಆಪ್ಷನ್ಸ್ ಕೊಡ್ತೀನಿ ನೋಡು, ಈ ದಾರಿಗೂ ಹೋಗ್ಬೋದು ನೀನು, ಈ ದಾರಿಗೂ ಹೋಗ್ಬೋದು ನೀನು ಅಂತ ಹೇಳ್ತಿದ್ದೀನಿ. ಸೊ ಅದು ಎಲ್ಲರ ಜೀವನ ರಿಲೇಟ್ ಆಗ್ಬೇಕು ಅಂತಂದ್ರೆ ಇದೇ ಪ್ರಮುಖವಾದದ್ದು. ಹಿಂಗೆ ದಾರಿ ಒಂದೇ, ಬಟ್ ಆ ದಾರಿಗೆ ಹೋಗ್ಬೇಕಾದ್ರೆ ಎಲ್ಲೆಲ್ಲಿ ಹಂಪುಗಳು ಬರ್ತವೆ, ಎಲ್ಲೆಲ್ಲಿ ಸ್ಪೀಡ್ ಬ್ರೇಕರ್ಸ್ ಆಗಿರ್ಬೋದು, ಎಲ್ಲಿ ಸ್ಪೀಡಾಗಿ ಹೋಗ್ಬೇಕು, ಅದನ್ನೆಲ್ಲ ಚೇಂಜ್ ಅಂತೂ ಮಾಡ್ಕೊಂಡಿರ್ತೀವಿ ನಾವೆಲ್ಲ. ಸೊ ಕೆಲವೊಂದು ಸಿನಿಮಾಗಳು ಹೇಳಿದ್ರೆ ಕಿರಿಕ್ ಪಾರ್ಟಿ ಆಗಿರ್ಬೋದು, ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ಹೊಂದಿಸಿ ಬೇಕಾಗಿದೆ, ಎಲ್ಲ ಕಾಲೇಜ್ ಸ್ಟೋರೀಸ್ ಎಲ್ಲ ಸೇರ್ತವೆ. ನಮ್ದು ಒಂದು ಅರ್ಧ ಗಂಟೆ ಅಷ್ಟೇನೆ ಕಾಲೇಜ್ ಸ್ಟೋರಿ ಅದೆಲ್ಲ ಇದೆ, ಆಮೇಲೆ ಜೀವನಕ್ಕೆ ಸಾಕ್ತಾ ಹೋಗ್ಬಿಡುತ್ತೆ ಸ್ಟೋರಿ. ಸೊ ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿ ನಿಂತ್ಕೊಳ್ತೀವಿ ಆ ಸಿನಿಮಾಗಳಿಗಿಂತ ಬೇರೆ. ಸರ್ ಅವ್ರ ಇವಾಗ ಒಂದು ಸಿನಿಮಾ ಅಂತ ಬಂದಾಗ ಹೀರೋಯಿನ್ ಜಸ್ಟ್ ಒಂದು ಅಂದ್ರೆ ಎಲ್ಲೋ ಒಂದ್ ಕಡೆ ಕಡಿಮೆ ಯೂಸ್ ಮಾಡ್ಕೊಳ್ಳೋದು, ಅವ್ರಿಗೆ ಎಲ್ಲೋ ಸ್ಕ್ರೀನ್ ಪ್ರೆಸೆನ್ಸ್ ಕಡಿಮೆ ಇರೋದು, ಈ ತರದಾಗುತ್ತೆ. ಹಾಗಿರುವಾಗ ಸಿನಿಮಾದಲ್ಲಿ ನಿಮ್ಮ ಇಂಪಾರ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ ಡೈರೆಕ್ಟರ್? ಅಂದ್ರೆ ಕೆಲವೊಂದ್ ಸಿನಿಮಾಗಳಲ್ಲಿ ಹೌದು, ಹೀರೋಯಿನ್ಸ್ಗೆ ಸ್ಕ್ರೀನ್ ಪ್ರೆಸೆನ್ಸ್ ಕಡಿಮೆ ಆಗೋದು ಇದೆಲ್ಲ ಇದ್ದೇ ಇರತ್ತೆ. ನಾವು ಅದನ್ನ ಆ ರೀತಿ ನೋಡೋದಕ್ಕಿಂತ ಈ ಒಂದು ಕತೆಗೆ ಎಷ್ಟು ಮುಖ್ಯ, ಹಾಗೆ ಎಷ್ಟು ಬೇಕಾಗ್ತಾರೆ ಅನ್ನೋದ್ರ ಮೇಲೆ ಸಿನಿಮಾದಲ್ಲಿ ನಾವು ಕಾಣಿಸ್ಕೊಳ್ಳೋದಕ್ಕೆ ಸಿಗುತ್ತೆ. ಸೊ ಎಷ್ಟ್ ನಿಮಿಷ ಬರ್ತೀವಿ ಅನ್ನೋದಕ್ಕಿಂತ ಕ್ಯಾರೆಕ್ಟರ್ ಇಂಪ್ಯಾಕ್ಟ್ ಏನು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಈ ಸಿನಿಮಾದಲ್ಲಿ ಈ ಪಾತ್ರದ ಇಂಪ್ಯಾಕ್ಟ್ ತುಂಬಾ ಚೆನ್ನಾಗಿ ಬೀರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅಂಡ್ ಈವನ್ ಶೂಟಿಂಗ್ ಟೈಮಲ್ಲೂ ಅಷ್ಟೇ ಈ ಪಾತ್ರನ ತುಂಬಾ ಇಷ್ಟಪಟ್ಟವ್ರು ಇದ್ದಾರೆ. ಸೆಟ್ ಅಲ್ಲಿ ಕೂಡ ಆಗ್ಲಿ, ಆ ಡೈಲಾಗ್ಸ್ ಎಸ್ಪೆಷಲಿ, ಆಮೇಲೆ ಈ ಪಾತ್ರದ ನೇಚರ್ ತುಂಬಾ ಚೆನ್ನಾಗಿದೆ. ನಿಮ್ಮ ಕ್ಯಾರೆಕ್ಟರ್ನ ನೀವು ಒಂದು ಶಾರ್ಟ್ ಆಗಿ ಹೇಳೋದಾದ್ರೆ ಯಾವ ತರದ ಹುಡುಗಿ ಸಿನಿಮಾದಲ್ಲಿ? ಹಾ, ಹುಡುಗಿ ಯಾವ ತರ ಅಂತ ಅಂದ್ರೆ ಜಸ್ಟ್ ಲೈಕ್ ಅ ಗರ್ಲ್ ನೆಕ್ಸ್ಟ್ ಡೋರ್. ಪ್ರತಿ ಮನೆಯಲ್ಲೂ ಒಂದ್ ಹುಡುಗಿ ಹೇಗಿರ್ತಾಳೋ, ಒಬ್ಬ ಹುಡುಗನ ಇಷ್ಟ ಪಡ್ಬೇಕು ಅಂದ್ರೆ ಒಂದ್ ಪಾಯಿಂಟ್ ಅಲ್ಲಿ ನಾವೆಲ್ಲರೂ ಹುಚ್ಚು ಪ್ರೇಮಿಗಳಾಗಿರ್ತೀವಿ. ಅಂದ್ರೆ ಹುಡುಗಂಗ್ 1 ನಿಮಿಷನೂ ಬಿಡದೆ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡೋದಾಗ್ಲಿ, ಮೆಸೇಜ್ ಮಾಡೋದಾಗ್ಲಿ, ಕೈಂಡ್ ಆಫ್ ಟಾಕ್ಸಿಕ್ ಬಟ್ ವೆರಿ ಲವ್ಲಿ ಅನ್ನೋ ತರದ ಪಾತ್ರ. ಜೊತೆಗೆ ತುಂಬಾ ಇನ್ನಸೆಂಟ್ ಇರೋವಂತ ಪಾತ್ರ. ದ ಕ್ಯಾರೆಕ್ಟರ್ ಇಸ್ ಫಿಲ್ಡ್ ವಿತ್ ಇನ್ನೋಸೆನ್ಸ್. ಅವಳಿಗೆ ಅವನು ಅನ್ನೋದು ಬಿಟ್ರೆ ಬೇರೆ ಜಗತ್ತೇ ಇಲ್ಲ. ಊಟ ತಿಂಡಿ ನಿದ್ರೆ ಏನನ್ ಬಿಟ್ರು ಬಿಡ್ತಾಳೆ, ಅವನನ್ನ ಮಾತ್ರ ಬಿಡಲ್ಲ. ಹೀಗಿದೆ ಪಾತ್ರ. ರಿಯಲ್ ಲೈಫಿಗೂ ಮತ್ತೆ ಈ ಕ್ಯಾರೆಕ್ಟರ್ಗೂ ಎಷ್ಟು ನಿಮ್ಗೆ ಮ್ಯಾಚ್ ಆಗುತ್ತೆ? ರಿಯಲ್ ಲೈಫಿಗೂ ಕ್ಯಾರೆಕ್ಟರ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ರಿಯಲ್ ಲೈಫ್ ಅಲ್ಲಿ ಐ ಆಮ್ ಇಂಡಿಪೆಂಡೆಂಟ್ ಗರ್ಲ್, ವೇರ್ ಪಾತ್ರ ಬಂದ್ಬಿಟ್ಟು ಡಿಪೆಂಡೆಂಟ್ ಆನ್ ಹಿಮ್, ನೆವರ್ ಇಂಡಿಪೆಂಡೆಂಟ್ ಅನ್ನೋ ತರ. ಆಲ್ವೇಸ್ ಡಿಪೆಂಡೆಂಟ್ ಆನ್ ಹಿಮ್. ಏನ್ ತಿನ್ಬೇಕು, ಏನು ಕಾಲೇಜಿಗೆ ಹೋಗ್ಬೇಕು, ಹೆಂಗ್ ಓದ್ಬೇಕು, ಪ್ರತಿಯೊಂದು ತಲೆ ತಿನ್ನೋಂತ ಪಾತ್ರ ಹುಡುಗನಿಗೆ ಎಸ್ಪೆಷಲಿ. ಸೂಪರ್ ಸರ್. ಇವಾಗ ನೀವು ಹೇಳಿದ್ರಿ ನಾನು ಫಸ್ಟ್ ಸಿನಿಮಾ ಮಾಡ್ಬೇಕಂತಾನೆ ಬಂದವನು, ಸೀರಿಯಲ್ ಮಾಡಿದೆ ಈ ತರ ಹೇಳಿದ್ರಿ, ಸುಮಾರು ಆಡಿಷನ್ ಎಲ್ಲ ಕೊಟ್ಟಿದೆ ಅಂತ. ಅಂದ್ರೆ ಇಷ್ಟು ವರ್ಷ ಬೇಕಾಯ್ತಾ ಸರ್ ನಿಮ್ಮ ಸಿನಿಮಾಗೆ? ಅಷ್ಟೊಂದು ಕಷ್ಟ ಆಯ್ತಾ ನಿಮಗೆ ಅಂತ? ಅಷ್ಟೊಂದೇನಾಗಿಲ್ಲ, ನನಗೆ ಇಂಡಸ್ಟ್ರಿಗಳು ಅಷ್ಟೊಂದು ವರ್ಷಗಳೆಲ್ಲ ಏನಾಗಿಲ್ಲ. ಬಟ್ ಸಿನಿಮಾಗಳು ಮುಂಚೆನೂ ಮಾಡಿದೀನಿ, ಅದು ತೆರೆ ಕಂಡಿಲ್ಲ. ಒಂದಷ್ಟು ಅಡ್ವಾನ್ಸ್ ಮತ್ತೆ ಅಗ್ರಿಮೆಂಟ್ಗಳಾಗಲಿ ಅಡ್ವಾನ್ಸ್ ಕೊಟ್ಟು, ಬಟ್ ಕಾರಣಾಂತರಗಳಿಂದ ಸಿನಿಮಾ ಟೇಕ್ ಆಫ್ ಆಗಿದೆ, ಶೂಟು ಮುಗ್ದಿದೆ. ಬಟ್ ಕೆಲವೊಂದು ಪ್ರಾಬ್ಲಮ್ಸ್ ಆಗ್ತವೆ ಸಿನಿಮಾ ಇಂಡಸ್ಟ್ರಿ ಬಂದ್ಮೇಲೆ. ಹೊಸಬ್ರದ್ದೇ ಅಂತಲ್ಲ, ದೊಡ್ಡವ್ರದ್ದು ಇದೇ ತರ ಆಗ್ತವೆ. ಬಟ್ ಹೊಸಬ್ರದ್ದು ಅದೊಂದು ಸಾಫ್ಟ್ ಕಾರ್ನರ್ ಏನೋ ಗೊತ್ತಿಲ್ಲ, ಸುಮಾರು ವರ್ಷ ತಗೊಳುತ್ತೆ, ಅಥವಾ
ತುಂಬಾ ಕಷ್ಟ ಪಡ್ತಾರೆ ಅನ್ನೋದು. ಕಷ್ಟ ಅಂತ ಯಾವ್ದು ಇಲ್ಲ ಇಲ್ಲಿ ನನ್ನ ಪ್ರಕಾರ. ಟೇಕ್ಸ್ ಟೈಮ್. ಪ್ರತಿಯೊಂದು ಏನೋ ದೊಡ್ಡದು ಆಗ್ಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ನಾನು ಆ ಥರನೇ ಅನ್ಕೊಳ್ತೀನಿ. ಅದ್ರದ್ದೇ ಆದ ಒಂದು ಇದಾಗುತ್ತೆ, ಟೈಮ್ ತಗೊಳತ್ತೆ. ಅಲ್ಲಿವರೆಗೂ ನಾವು ಪೇಷನ್ಸ್ ಇಟ್ಕೊಂಡು ಇದ್ ಮಾಡ್ತಾ ಇರ್ಬೇಕಷ್ಟೇ. ಇವಾಗ ನಾನು ಅಟ್ಲೀಸ್ಟ್ ನಾನು ಈ ಜಾಗದಲ್ಲಿ ಕೂತಿದ್ದೀನಲ್ಲ, ಈ ಜಾಗದಲ್ಲಿ ಕೂತ್ಕೊಳ್ಳೋದೇ ಎಷ್ಟೊಂದು ಜನರು ಕನ್ಸಾಗಿರ್ಬೋದು. ವಿ ನೆವರ್ ನೋ. 3 years 4 years ಆಯ್ತು ನಾನು ಸೀರಿಯಲ್ ಎಲ್ಲ ಮಾಡ್ತಾ. ಒಂದೇ ಸೀರಿಯಲ್ಲು 3.5 ವರ್ಷ ಏನೋ ಮಾಡಿದೆ. ಅದಕ್ಕಿಂತ ಮುಂಚೆ ನಾನು ಯಾವತ್ತು ಫ್ರೀಯಾಗಿ ಕೂತೇ ಇಲ್ಲ. ನನ್ನ ಮೈಂಡ್ ಸೆಟ್ ಹಂಗೇನೆ. ನಾನು ಥಿಯೇಟರ್ ನಾಟಕಗಳೆಲ್ಲ ಮಾಡ್ತೀನಿ. ಇವಾಗ್ಲೂ ಅನ್ಸುತ್ತೆ ಸೀರಿಯಲ್ಲು ಸಿನಿಮಾ ಮಧ್ಯೆ ಎಲ್ಲ ಮತ್ತೆ ಒಂದ್ಸರಿ ಯಾವಾಗಲೂ ಸ್ಟೇಜ್ ಹತ್ಬೇಕು, ಅಲ್ಲಿ ಖುಷಿನೇ ಬೇರೆ. ಆ ಚಪ್ಪಾಳೆಗೋಸ್ಕರ ಕಾಯ್ತಿರ್ತೀವಿ. ಸೊ ಹಾಗಾಗಿ ಆ ದಿನಗಳನ್ನು ನೆನಪಾಗತ್ತೆ. ಸೊ ನನಗೆ ಯಾವ್ದು ಇದನ್ಸಲ್ಲ, ಲೇಟ್ ಆಯ್ತು ಅಂತ ನಂಗೆ ಯಾವತ್ತೂ ಆ ಥರ ಭಾವನೆ. ಇನ್ನೊಂದು 10 ವರ್ಷ ಆಗಿ ನನ್ನ ಮೊದಲನೇ ಸಿನಿಮಾ ಬಂದಿದ್ರು ನನಗೆ ಯಾವತ್ತೂ ಆ ಥರ ಅನ್ನಿಸ್ತಿರ್ಲಿಲ್ಲ. ಟೇಕ್ಸ್ ಟೈಮ್. ಪ್ರತಿಯೊಂದು ಒಳ್ಳೆ ಸ್ಕ್ರಿಪ್ಟ್ ಸಿಗ್ಬೇಕು ಅಂದ್ರೆ ಒಬ್ಬ ಆಕ್ಟರ್ಗೆ ನಮ್ಗೆ ಚಾಯ್ಸ್ ಮಾಡಕ್ಕೆ ಆಗಲ್ಲ. ಮೇನ್ ಥಿಂಗ್ ಅದು. ಹೊಸೊಬ್ರಿಗೆ ಓಕೆ ನಾನು ಚೂಸ್ ಮಾಡ್ಕೊಂಡು ನಾನು ಒಳ್ಳೆ ಪಾತ್ರ ಮಾಡ್ತೀನಿ, ನನ್ನ ಯೋಚನಾ ಶಕ್ತಿ ಪ್ರಕಾರ ಚೂಸ್ ಮಾಡಕ್ ಆಗೋದೇ ಇಲ್ಲ. ಸೊ ಹಾಗಾಗಿ ಸಿಕ್ಕದನ್ನ ಮಾಡ್ಕೊಂಡು ಹೋಗೋದು ಒಂದು ಕ್ಯಾಟಗರಿಲಿ ಇರ್ತಾರೆ. ಬಟ್ ನನ್ಗೆ ಆ ತರ ಇದಾಗಲಿಲ್ಲ. ನನಗೆ ಚಾಲೆಂಜ್ ಮಾಡಬೇಕು ಪಾತ್ರಗಳು. ಸೊ ಹಾಗಾಗಿ ಇಷ್ಟು ಟೈಮ್ ತಗೊಳ್ತೆ. ಪರವಾಗಿಲ್ಲ, ಇನ್ನೊಂದು 2 ವರ್ಷ ತಗೋಬೇಕು. ನನಗೆ ಇವಾಗ ಸೀರಿಯಲ್ಗಳು ಮಾಡಿರೋದ್ರಿಂದ ಮೋಸ್ಟ್ ಫೇಮಸ್ ಸೀರಿಯಲ್ ಅಂದ್ರೆ ಸತ್ಯ ಸೀರಿಯಲ್ ಅಂತಾನೆ ಹೇಳ್ಬೋದು. ಜಿ ಕನ್ನಡದಲ್ಲಿ ನಂಬರ್ 1 ಸೀರಿಯಲ್ ಸತ್ಯ ಸೀರಿಯಲ್ ಆಗಿತ್ತು. ಅದ್ರಲ್ಲೂ ಕೂಡ ಬೆಸ್ಟ್ ಕಪಲ್ ಆಗಿ ನೀವು ಪ್ರಿಯಾಂಕಾ ಅವರು, ಅದೊಂದು ಡಿಫ್ರೆಂಟ್ ಕಪಲ್ ಅಂತಾನೆ ಹೇಳ್ಬೋದು. ಅದು ಅದ್ಭುತವಾಗಿ ಮೂಡ್ ಬಂದಿತ್ತು ನಿಮ್ಮ ಪೇರು. ಸೊ ಈ ಸಿನಿಮಾದ ಟ್ರೈಲರ್ ಸಾಂಗ್ಸ್ ಎಲ್ಲ ರಿಲೀಸ್ ಆದಾಗ ಸೀರಿಯಲ್ ಇಂದ ಯಾವ ತರ ರೆಸ್ಪಾನ್ಸ್ ಬಂತು, ಹೇಗೆಲ್ಲ? ಸೀರಿಯಲ್ಗೂ ಮೀರಿ ಅವರೆಲ್ಲ ನನ್ನ ಕ್ಲೋಸ್ ಫ್ರೆಂಡ್ಸ್ ಆಗ್ತಿದ್ದಾರೆ. ಸ್ವಪ್ನ ಮ್ಯಾಮ್ ಆಗಿರ್ಬೋದು, ಎಪಿಸೋಡ್ ಡೈರೆಕ್ಟರ್ ದಿನೇಶ್ ಅವರು, ಪ್ರಕಾಶ್, ಲೈಟ್ ಹುಡುಗರಿಂದ ಇದ್ದವರೆಲ್ಲ ವಿಡಿಯೋ ಎಲ್ಲ ಮಾಡಿ ಕಳಿಸಿದ್ದಾರೆ ನನಗೆ. ನಾವೆಲ್ಲ ನೋಡ್ತೀವಿ ಬಂದು. ಈ ಮಂಜಣ್ಣ ಇದಾರಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ, ಅವ್ರ ತರ ನಾವು ಬರ್ತೀವಿ ಬ್ರೋ, ನಾವು ನೋಡ್ತೀವಿ, ನಾವು ಗೆಲ್ಲಿಸ್ತೀವಿ ನಿಮ್ಮನ್ನ ಅಂತೆಲ್ಲ ಇದು ಮಾಡಿ. ಪ್ರಿಯಾಂಕ್ ಅವರು ಅಪ್ರಿಶಿಯೇಟ್ ಮಾಡಿದ್ದಾರೆ. ಸಾಗರ್ ನಮ್ಮ ಸತ್ಯ ಸೀರಿಯಲ್ ಲೀಡ್, ಅವರು ಅಪ್ರಿಶಿಯೇಟ್ ಮಾಡಿದ್ದಾರೆ. ಹುಡುಗರು, ಸತ್ಯನ್ ಹುಡುಗರು ಎಲ್ಲರೂ ಅಪ್ರಿಶಿಯೇಟ್ ಮಾಡಿದ್ದಾರೆ, ಖುಷಿ ಪಟ್ಟಿದ್ದಾರೆ. ಪ್ರೀಮಿಯರ್ ಬರ್ತೀವಿ, ಫಸ್ಟ್ ಶೋ ನೋಡ್ತೀವಿ, ಜೊತೆಲಿ ನಿಂತ್ಕೋತೀವಿ ಅಂತ ಹೇಳಿದ್ದಾರೆ. ಗೌತಮಿ ಅವರು ಅಪ್ರಿಶಿಯೇಟ್ ಮಾಡಿದ್ದಾರೆ. ಸೊ ಈ ತರ ಪ್ರತಿಯೊಬ್ರು ಟ್ರೈಲರ್ ನೋಡಿ ಅವರವರೇ ಮೆಸೇಜ್ ಮಾಡಿ ತುಂಬಾ ಖುಷಿ ಪಟ್ಟು, ಒಳ್ಳೇದಾಗ್ಲಿ, ಜೊತೆಲಿರೋರು ಬೆಳೆದ್ರೆ ಇನ್ನೂ ಎಲ್ಲರೂ ಖುಷಿ ಪಡ್ತಾರೆ ಅನ್ನೋದು. ಯಾರು ಅಸೂಯೆ ಪಡೋರು ಅಥವಾ ಜೆಲಸ್ ಅಂತ ಯಾರು ಇಲ್ಲ ನನ್ನ ಸರ್ಕಲ್ ಅಲ್ಲಿ. ಸೊ ಹಾಗಾಗಿ ಎಲ್ಲರೂ ಖುಷಿ ಪಟ್ಟಿದ್ದಾರೆ. ಪ್ರೀಮಿಯರ್ ಬರ್ತಾರೆ. ಗೌತಮಿ ಅವರು ಬಿಗ್ ಬಾಸ್ ಹೋಗೋದು ಗೊತ್ತಿತ್ತಾ ನಿಮ್ಗೆ, ಹೇಗೆ? ಇಲ್ಲ, ಗೊತ್ತಿರಲಿಲ್ಲ. ಅಂದ್ರೆ ಊಹಾಪೋಹಗಳಿದ್ವು, ಬಟ್ ಹೋದಾಗ ಗೊತ್ತಾಗತ್ತಲ್ಲ ಅಂತ ನಾನು ಅಷ್ಟು ತಲೆ ಹಾಕಿ ಹೋಗ್ಲಿಲ್ಲ. ಅವರು ಈ ತರ ಬಿಗ್ ಬಾಸ್ ಹೋದಾಗ ಹೇಗಿತ್ತು ನಿಮ್ಮ ಸಗ ಸರ್ಪ್ರೈಸ್ ಆಗಿರ್ಬೋದಲ್ಲ? ಇದು ಜಿ ಎಂಟರ್ಟೈನರ್ಸ್ ಅಂತ ಒಂದು ಶೋಗೆ ನಮ್ಮನ್ನೆಲ್ಲ ಕೇಳಿದ್ರು. ಸೊ ಅದು ಕ್ಯಾನ್ಸಲ್ ಆದಾಗ ನನಗೆ ಓಕೆ ಕ್ಲೂ ಬಂತು, ಬೇರೆ ಹೋದಲ್ಲ ಅಂತ. ಆಮೇಲೆ ಇಲ್ಲಿ ನೋಡಿದಾಗ ಓಕೆ ಇವರು ಈ ಶೋಗೆ ಹೋಗಿದ್ದಾರೆ. ಸೊ ಹಾಗಾಗಿ ಈ ಶೋ ಅಲ್ಲಿ ನಮ್ ಫುಲ್ ಟೀಮ್, ಮೈನ್ ಲೀಡೇ ಇಲ್ಲ ಅಂತಂದ್ಮೇಲೆ ಅದು ಟೀಮೇ ಇರಲ್ಲ ಅಲ್ವಾ. ಸೊ ಅವಾಗ ಕ್ಯಾನ್ಸಲ್ ಆದಾಗ ಅವಾಗ ಇಲ್ಲಿ ಇದಾರ ಇವರು, ಹಂಗಾದ್ರೆ ಅದಕ್ಕೆ ಕ್ಯಾನ್ಸಲ್ ಆಗಿದೆ ಅವಾಗ ಶಾಕ್ ಆಯ್ತು. ಹಾಗೆ ಈ ಸತಿ ಬಿಗ್ ಬಾಸ್ ಅಲ್ಲಿ ಫುಲ್ ಗೌತಮಿ ಅವರಿಗೆ ಸಪೋರ್ಟಿವ್ ಆಗಿದ್ರೆ ಅಂತ ಅನ್ಸುತ್ತೆ. ಹಂಗಂತಲ್ಲ, ಎಲ್ಲರಿಗೂ ನಾನು ಬಿಗ್ ಬಾಸ್ ಫಾಲೋ ಮಾಡೋದೇ ಆ ಕಾಂಟೆಂಟ್ ಹಿಂಗಿರ್ಬೋದು ಏನು ಅಂತ. ಪರ್ಟಿಕ್ಯುಲರ್ಲಿ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ, ಗೊತ್ತಿರೋರಂತ ಸಪೋರ್ಟ್ ಇದ್ದೇ ಇರುತ್ತೆ. ಬಟ್ ಆದ್ರೂ ಫೇವ್ರೇಟ್ಸ್ ಅಂತ ನನಗೆ ಈ ಸರಿ ಯಾರು ಅಂತ ಕನೆಕ್ಟ್ ಆಗ್ಲಿಲ್ಲ. ಅಷ್ಟು ಯಾರು ಕನೆಕ್ಟ್ ಆಗ್ಲಿಲ್ಲ. ಇವ್ರು ಸಪೋರ್ಟ್ ಮಾಡ್ಬೇಕು ನಾನು ಅನ್ನೋ ಯಾರು ಕನೆಕ್ಟ್ ಆಗ್ಲಿಲ್ಲ ಈ ವರ್ಷ. ಬಟ್ ಪರ್ಸನಲಿ ಗೌತಮ್ ಅವ್ರಿಗೆ ಗೊತ್ತಿದ್ರಿಂದ ಅವ್ರಿಗೆ ಸ್ವಲ್ಪ ಸಪೋರ್ಟ್. ಡೈಲಿ ಬಿಗ್ ಬಾಸ್ ನೋಡ್ತಿದ್ರೇನೋ ಹಾಗಿದ್ರೆ? ನೋಡ್ತೀನಿ, ಬಿಗ್ ಬಾಸ್ ಎಲ್ಲ ಫಾಲೋ ಮಾಡ್ತೀನಿ. ಹೇಗೆ ಅಂದ್ರೆ ಎಷ್ಟೋ ಜನ ಆಚೆ ಎಲ್ಲ ಗೌತಮಿ ಅವ್ರಿಗೆ ಪಾಸಿಟಿವ್ ಈ ತರ ಸ್ವಲ್ಪ ನೆಗೆಟಿವ್ ಆಗಿ ಅವ್ರಿಗೆ ಮಾತಾಡ್ತಾ ಇದ್ರು. ಅದ್ರ ಬಗ್ಗೆ ಹೇಗೆ? ಅವ್ರ ಸೆಟ್ ಅಲ್ಲೂ ಹಾಗೆ ಅಷ್ಟೇ ಪಾಸಿಟಿವ್ ಆಗಿ ಕಾಮ್ ಆಗಿ ಇರ್ತಿದ್ರ, ಹೇಗೆ? ಹೌದು, ಅವ್ರು ಕಾಮಾಗಂತೂ ಇರ್ತಿದ್ರು. ಪಾಸಿಟಿವಿಟಿ ಅದು ಇದು ಆ ಮಾತುಗಳೆಲ್ಲ ಬಂದಿಲ್ಲ ನಮ್ಮ ಸೆಟ್ ಅಲ್ಲಿ ಯಾವತ್ತು. ನಾವೆಲ್ಲ ಕೂತು ಬಿ ಪಾಸಿಟಿವ್ ಅಂತೆಲ್ಲ ಯಾವತ್ತು ಆ ತರ ಎಲ್ಲ ಯಾವತ್ತು ಇಲ್ಲ. ಬಟ್ ಅವರು ಕಾಮ್ ಅಂಡ್ ಕಂಪೋಸ್ಡ್ ಆಗಿರ್ತಿದ್ರು. ಮತ್ತೆ ಮಾತಾಡ್ಬೇಕಾದ್ರೂ ಅಷ್ಟೇ, ಅಂದ್ರೆ ಅವ್ರು ಮಾತಾಡೋದು ಅರ್ಥ ಆಗೋದು ನಮ್ಗೆ ಕ್ಲೀನಾಗಿ. ಏನ್ ಹೇಳ್ತಿದ್ದಾರೆ ಇವರು, ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದಾರೆ ಮತ್ತೆ ಅರ್ಥ ಮಾಡಿಸೋರು ಕೆಲವೊಂದು ವಿಚಾರಗಳು ಅಷ್ಟೇ. ಅಷ್ಟಕ್ಕೆ ಮಾತ್ರ ನಾವೆಲ್ಲ ಸೀಮಿತವಾಗಿದ್ವಿ. ಅಂದ್ರೆ ತೀರಾ ಪರ್ಸನಲ್ ಆಗಿ ಮಾತಾಡೋದು, ಯಾರ ಬಗ್ಗೆ ಏನೋ ಪರ್ಸನಲ್ ಅವ್ರದ್ದು ಪೆಟ್ಸ್ ಇತ್ತಲ್ಲ, ನಮ್ಮನೇಲೂ ಗೋಲ್ಡನ್ ರೆಟ್ರೀವರ್,
ಅದ್ರ ಬಗ್ಗೆ ತುಂಬಾ ಡಿಸ್ಕಸ್ ಮಾಡ್ತಿದ್ವಿ ನಾವಿಬ್ರು. ಅವ್ರ ಮನೇಲೂ ಸೇಮ್ ಬ್ರೀಡು, ಸೊ ನಮ್ಮ ಮನೇಲೂ ಅದೇ ಇರ್ತಲ್ಲ, ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ಸ್ ಜಾಸ್ತಿ ಇತ್ತು. ಮತ್ತೆ ಅವ್ರದ್ದು ವನದುರ್ಗೆ ದೇವಸ್ಥಾನಕ್ಕೆ ಬಿ ಸಿ ರೋಡ್ ಮಂಗಳೂರಲ್ಲಿ, ಅಲ್ಲಿ ನಾವೆಲ್ಲ ಒಂದ್ಸರಿ ಹೋಗಿ ದೇವ್ರ ಬಗ್ಗೆ, ಅಲ್ಲಿ ಮಾಡೋ ಸೇವೆಗಳ ಬಗ್ಗೆ ಇವರು ಅದನ್ನೆಲ್ಲ ಹೇಳ್ತಿದ್ವಿ. ಅದ್ರ ಬಗ್ಗೆ ಡಿಸ್ಕಷನ್ಸ್ ಮಾಡಿದ್ವಿ. ಮಂಜಣ್ಣ ಮತ್ತೆ ಅವ್ರದ್ದು ಸ್ವಲ್ಪ ಅವ್ರು ಒಳ್ಳೆ ಗುಡ್ ಫ್ರೆಂಡ್ ಆಗಿದ್ರು ಕೂಡ ಆಚೆ ತುಂಬಾ ಟ್ರೋಲ್ ಮಾಡ್ತಿದ್ರು ಅವ್ರಿಗೆ. ಈ ತರದೆಲ್ಲ ಆದಾಗ ನಿಮ್ಗೂ ಅದೆಲ್ಲ ನೋಡಿರ್ತೀರಾ ಟ್ರೋಲ್ ಪೇಜಸ್ ಫಾಲೋ ಮಾಡಿ? ಓಕೆ, ಈ ಸಿನಿಮಾ ಈ ತರ ಟ್ರೈಲರ್ ಎಲ್ಲ ಬಂದಾಗ ಪರ್ಸನಲಿ ಗೌತಮಿ ಅವ್ರು ಕಾಲ್ ಮಾಡಿ ವಿಶ್ ಎಲ್ಲ ಮಾಡಿದ್ರ? ಮೆಸೇಜ್ ಮಾಡಿ ಈ ತರ ಬಿಸಿ ಇದ್ದಾರೆ ಅವರು, ಬಟ್ ಪ್ರೀಮಿಯರ್ಗೆಲ್ಲ ಬರ್ತಾರೆ, ಇನ್ನು ಇನ್ವೈಟ್ ಮಾಡಿಲ್ಲ. ಖುದ್ದಾಗಿ ಹೋಗಿ ಎಷ್ಟೇ ಫ್ರೆಂಡ್ಸ್ ಆದ್ರು, ಎಷ್ಟೇ ಕ್ಲೋಸ್ ಆಗಿದ್ರು ನನ್ನ ಫ್ರೆಂಡ್ಸ್ ಎಲ್ಲ, ಅವ್ರಿಗೆ ಒಂದು ಕಾಲ್ ಅಥವಾ ಆದ್ರೆ ಮೀಟ್ ಮಾಡಿ ಇನ್ವೈಟ್ ಮಾಡೋದ್ರಲ್ಲಿ ಒಂದು ಮರ್ಯಾದೆ ಇರುತ್ತೆ. ಸೊ ಹಾಗಾಗಿ ಎಲ್ಲಾನು ನಾನೇ ಖುದ್ದಾಗಿ ಹೋಗಿ ಇನ್ವೈಟ್ ಮಾಡಿ ಪ್ರೀಮಿಯರ್ ಫಸ್ಟ್ ಡೇ ಫಸ್ಟ್ ಶೋ, ಸೆಲೆಬ್ರಿಟಿ ಶೋ ಕರೆಯೋ ಪ್ಲಾನ್ಸ್ ಎಲ್ಲ ಇಟ್ಕೊಂಡು. ಮತ್ತೆ ಸೀರಿಯಲ್ ಬಿಟ್ಟು ಇಂಡಸ್ಟ್ರಿನಲ್ಲಿ ಯಾರೆಲ್ಲ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ನಿಮ್ಮ ಸಿನಿಮಾಗೆ? ಸೀರಿಯಲ್ ಬಿಟ್ಟು ಅಂದ್ರೆ ನನ್ನ ಫ್ರೆಂಡ್ ಸರ್ಕಲ್, ಫ್ಯಾಮಿಲಿ, ಆಬ್ವಿಯಸ್ಲಿ ಎಲ್ಲರೂ ಸಪೋರ್ಟ್ ಗಿಪೋರ್ಟ್ ಅಂತ ಏನಿಲ್ಲ, ಸಿನಿಮಾ ಮಾಡಿದ್ರೆ ಬರ್ಬೇಕಷ್ಟೇ. ಫ್ಯಾಮಿಲಿ, ಫ್ರೆಂಡ್ಸ್, ಮಿಕ್ಸ್ ಅವರೆಲ್ಲ ಇಷ್ಟ ದಿನ ನಾನು ಅದ್ ಮಾಡ್ಬಿಡ್ತೀನಿ ಮಚ್ಚ ಅನ್ಕೊಂಡು ಮನೇಲಿದ್ರೆ ಆಗಲ್ಲ. ಯಾರು ಕರ್ಕೊಂಬರದೆ ನನ್ನ ಕಡೆಯಿಂದ ಇರೋ ಬರೋ ಪ್ರತಿಯೊಬ್ಬ ಏನು ಸ್ಕೂಲಲ್ಲಿ ಯಾವತ್ತೋ ಒಂದಿನ ಆಯ್ ಬಾಯ್ ಹೇಳಿದವನು ಬಿಡಲ್ಲ, ಕರ್ಕೊಂಡ್ಬರ್ತೀನಿ. ಎಡ್ಕೊಂಬಂದ್ಬಿಡ್ತೀರೇನೋ ಬಂದು ಹಿಂಗೆ ಎತ್ತಿ ಹೆಗ್ಲ ಮೇಲೆ ಹಾಕೊಂಡ್ ಬರ್ಬೇಕು, ಸಿನಿಮಾ ನೋಡ್ಬೇಕು ಅಷ್ಟೇ. ಮೊದಲನೇ ಸಿನಿಮಾ ಮಾಡಿದ್ವಿ, ಚೆನ್ನಾಗಿ ಬೇರೆ ಮಾಡಿದೀವಿ ಅನ್ನೋ ಕಾನ್ಫಿಡೆನ್ಸ್ ಇದ್ದಾಗ ಜನಕ್ಕೆ ತಲುಪಿಸ್ಬೇಕು. ಜನಕ್ಕೆ ತಲುಪಿಸ್ದೆ ನಾವು ಅವಾಗ ಯಾವಾಗ ಸಿನಿಮಾ ಮಾಡಿದ್ವಿ ಅದನ್ನ ನೋಡಿಲ್ವಾ ನೀವು ಜನ, ಅವಾಗ ಕೇಳ್ತೀವಿ ಯಾವ ಸಿನಿಮಾ ಇಂಟರ್ವ್ಯೂ ಅಲ್ಲ ಕೇಳಿಸ್ಕೊಳ್ಳೋ ಬದ್ದು ಬಾಗಿಲು ನೋಡೋ ಇವಾಗ್ಲೇ ಕಳ್ಬಿಟ್ರೆ ಬೆಟ್ಟಲ್ವಾ. ನೋಡೋರಿಗೆ ಇಷ್ಟಪಡ್ತಾರೆ, ಒಂದು ಜನಕ್ಕೆ ಹೇಳ್ತಾರೆ, ಕಾನ್ಫಿಡೆನ್ಸ್ ಇದೆ, ಸಾರಿ ಬಿಡಲ್ಲ, ಎಲ್ಲಾರು ಹೇಳ್ಕೊಂಡು. ಸಹನಾ ಅವ್ರೆ, ನಿಮಗೆ ಈ ಟ್ರೈಲರ್ ಎಲ್ಲ ನೋಡ್ಬಿಟ್ಟು ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾವ ತರ ರೆಸ್ಪಾನ್ಸ್ ಬರ್ತದೆ ನಿಮ್ಗೆ? ಅಂದ್ರೆ ಟ್ರೈಲರ್ ಲಾಂಚ್ ಆಯ್ತು, ನಾನಿನ್ನ ಸ್ಟೇಟಸ್ ಅಲ್ಲೆಲ್ಲ ಅಪ್ಲೋಡ್ ಮಾಡಿರ್ಲಿಲ್ಲ. ಆಲ್ರೆಡಿ ನೋಡ್ಬಿಟ್ಟಿದ್ದಾರೆ ಎಲ್ರು. ನೋಡ್ಬಿಟ್ಟು ನಾನು ಬ್ಯಾಗ್ ಅಲ್ಲಿ ಇಟ್ಟಿದ್ದೆ, ಪರ್ಸಲ್ ಇತ್ತು ನನ್ನ ಮೊಬೈಲು, ಓಪನ್ ಮಾಡಿ ನೋಡಿದ್ರೆ ಮೊಬೈಲ್ ಫುಲ್ ಅಲ್ಲಾಡ್ಬೇಕು, ಅಷ್ಟೊಂದು ನೋಟಿಫಿಕೇಶನ್, ಅಷ್ಟೊಂದು ಮಿಸ್ ಕಾಲ್ಸ್ ಬಂದಿದೆ. ಎಲ್ರು ಫುಲ್ ಖುಷಿ, ಎಸ್ಪೆಷಲಿ ಹುಡುಗರು. ಈ ಗಣೇಶ್, 3 ಗಣೇಶ್ ಏನಿದ್ದಾರೆ ಆ ಪಾತ್ರ ತುಂಬಾ ಜಾಸ್ತಿ ಇಷ್ಟಪಟ್ಟಿದ್ದಾರೆ. ಏನಿದು ಇಷ್ಟೊಂದು ಕಾಮಿಡಿ ಇದೆ ಸಿನಿಮಾದಲ್ಲೂ ಇನ್ನೂ ಇರುತ್ತಾ ಏನು ಅಂತ ತುಂಬಾ ಕೆತ್ಕಿ ಕೇಳ್ತಿದ್ರು. ಸಾಕು ಕಣ್ರಪ್ಪ ಇಲ್ಲೇ ಕೇಳಿದ್ದು, ಬಂದ್ ಥಿಯೇಟರ್ ಅಲ್ಲಿ ಎಲ್ರು ನೋಡ್ಬೇಕು, ನೀವು ಬನ್ನಿ ಅಂತ ಹೇಳಿ. ಅಂದ್ರೆ ದೇ ಆಲ್ ವರ್ ಎಕ್ಸೈಟೆಡ್. ಇಷ್ಟೊಂದು ಪಂಚಿಂಗ್ ಡೈಲಾಗ್ಸ್ ಇದೆ. ಅಂಡ್ ನಮ್ದು ನೇಟಿವ್ ಬಂದು ನಾವಿರೋದು ತಿಪ್ಟೂರು ಮತ್ತೆ ಅರಸೀಕೆರೆ ಮಧ್ಯೆ. ಅಂದ್ರೆ ತಂದೆದು ತಿಪ್ಟೂರು, ತಾಯಿದು ಅರಸೀಕೆರೆ. ಇಲ್ಲಿ ಬಳಸಿರೋ ಭಾಷೆ ಅವ್ರಿಗೆ ತುಂಬಾ ಇಷ್ಟ ಆಗ್ತಿದೆ. ಅವ್ರ ಹುಡುಗರು ಎಸ್ಪೆಷಲಿ ಅವ್ರನ್ನ ಆ ಪಾತ್ರಗಳ ಮೂಲಕ ಅವ್ರು ನೋಡ್ಕೋತಿದ್ದಾರೆ. ನಾವು ಹುಡುಗರು ಹಿಂಗೆ ಆಡ್ತೀವಲ್ವಾ, ಹಿಂಗೆ ಕಾಮಿಡಿ ಮಾಡ್ತೀವಲ್ವಾ. ಬೇಸಿಕಲಿ ನಾನು ಹೇಳ್ದಂಗೆ ಸ್ಲ್ಯಾಂಗ್ ಅವ್ರಿಗೆ ತುಂಬಾ ಇಷ್ಟ ಆಗಿದೆ. ಸೊ ತುಂಬಾ ಹತ್ರ ಆಗುತ್ತೆ ಎಲ್ರಿಗೂ ಅಂತ ನನ್ನ ಭಾವನೆ. ಮಂಜು ಅವರಿಂದ ತಗೊಂಡ್ರಿ. ಮಂಜು ಅವರು ಮತ್ತೆ ಗೌತಮಿ ಅವ್ರ ಬಗ್ಗೆ ನನಗೆ ಪರ್ಸನಲಿ ಗೊತ್ತಿಲ್ಲ. ಸೊ ಹಾಗಾಗಿ ಟ್ರಾಲ್ಸ್ ಎಲ್ಲ ಮಾಡ್ತಾರಲ್ಲ, ಸೊ ಅವ್ರಿಗೆ ಇವ್ರ ಬಗ್ಗೆ ಪರ್ಸನಲಿ ಗೊತ್ತಿರಲ್ವೇನೋ. ಅದು ಒಂದು ರಿಯಾಲಿಟಿ ಶೋ, ಅದ್ರಲ್ಲಿ ನೋಡ್ತಾರೆ, ಅದ್ರಲ್ಲಿ ಹೆಂಗ್ ನಡ್ಕೊಂಡ್ರು, ಅದ್ರ ಮೇಲೆ ಟ್ರೋಲ್ಸ್ ಮಾಡ್ಬೋದೇನೋ. ಬಟ್ ನನಗೆ ಅವ್ರ ಬಗ್ಗೆ ಪರ್ಸನಲಿ ಗೊತ್ತಿರೋದ್ರಿಂದ, ಅವ್ರು ಎಷ್ಟು ಡಿಗ್ನಿಫೈಡ್ ಆಗಿರ್ತಾರೆ ಅನ್ನೋದ್ರ ಬಗ್ಗೆ ನಾಲೆಜ್ ಇರೋದ್ರಿಂದ ನನಗೆ ಈ ಟ್ರಾಲ್ಸ್ ಬಗ್ಗೆ, ಮತ್ತೆ ನಾನು ಅಷ್ಟೊಂದು ಫಾಲೋ ಮಾಡಿಲ್ಲ ಅದ್ರ ಬಗ್ಗೆ, ಏನಕ್ಕೆ ಹಂಗೆ ಹೇಳ್ತಿದ್ದಾರೆ ಆ ಎಪಿಸೋಡ್ಸ್ ಅದನ್ನೆಲ್ಲ ನಾನು ಮಿಸ್ ಮಾಡ್ಕೊಂಡಿರ್ಬೇಕು. ನಾನು ಗೌತಮಿ ಅವ್ರನ್ನು ಈಗ ನೋಡಿದಾಗ ಅವರು ನಮ್ಮ ಜೊತೆಲ್ಲ ಹೆಂಗ್ ನಡ್ಕೊಳ್ತಾರೆ, ಒಂದು ಹುಡುಗ ಆಗ್ಲಿ ಒಂದು ಹುಡುಗಿ ಆಗ್ಲಿ ನಮ್ಮ ಜೊತೆ ಹೆಂಗ್ ನಡ್ಕೊಳ್ತಾರೆ ಅನ್ನೋದ್ರ ಮೇಲೆನೆ ಹೇಳ್ಬೋದು. ತೀರಾ ಪರ್ಸನಲ್ ಎಲ್ಲ ಗೊತ್ತಿಲ್ಲದೆ ಹೋದ್ರು ನಮ್ಮ ಜೊತೆ ಹೆಂಗಿರ್ತಾರೆ, ಬೇರೆಯವ್ರ ಜೊತೆ ಹೆಂಗಿರ್ತಾರೆ ನಮಗ್ ಬೇಡ, ನಮ್ಮ ಜೊತೆ ಹೆಂಗಿರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾವೇನು ಅನ್ನೋದು ನಮಗೆ ಮಿರರ್ ಅಷ್ಟೇ ಜನ. ಸೊ ಹಾಗಾಗಿ ಮಂಜು ಅವರು ಅಷ್ಟೇ, ಅವ್ರು ತುಂಬಾ ಸ್ವೀಟ್. ನಾನು ನನ್ನ ಕ್ಲೋಸ್ ಫ್ರೆಂಡ್ ಬರ್ಡೇ ಅವ್ರ ಮನೇಲೆ ಸೆಲೆಬ್ರೇಟ್ ಮಾಡಿದ್ರು. ಅವಾಗ ಅವ್ರನ್ನ ಮೀಟ್ ಮಾಡಿದ್ದೆ. ಫ್ಲಾಟ್ ಅಲ್ಲಿ ಅವರು ಆಕ್ಚುಲಿ ಒಬ್ಬರೇ ಇರ್ತಾರೆ, ಬಟ್ ಅವ್ರು ಫಸ್ಟ್ ಸರ್ಕಲ್ ಬರೀ ಫ್ರೆಂಡ್ಸ್. ಆ ಫ್ರೆಂಡ್ಸ್ ಎಲ್ಲ ತುಂಬಾ ಅವನ್ನೇ ತಮ್ಮದ್ರ ತರನೇ ನೋಡ್ಕೊಳ್ತಾರೆ. ಅವ್ರಿಗೆ ತುಂಬಾ ಆಗ್ ಬರ್ತಾರೆ ಪ್ರತಿಯೊಂದು ವಿಚಾರಕ್ಕೂ. ಮಂಜು ಅವ್ರಿಗೆ ಕಾಲ್ ಮಾಡಿದಾಗ ಒಂದು ಕಾಲ್ ಪಿಕ್ ಮಾಡಿ, ಅವರು ಅಷ್ಟೇ ವಯಸ್ ವರ್ಷ ಅವರು ಫ್ರೆಂಡ್ಸ್ ಏನಿದ್ದಾರೆ ಅವ್ರನ್ನು ತುಂಬಾನೇ ಚೆನ್ನಾಗಿರ್ತಾರೆ. ಅವ್ರು ಈ ತರ ಇದನ್ನೆಲ್ಲ ನೋಡಿದೀನಿ ನಾನು, ಅವ್ರ ಬಗ್ಗೆ ಈ ತರ ನಾಲೆಜ್ ಇದೆ ನನಗೆ. ಸೊ ಈ ಟ್ರೋಲ್ಸ್ನೆಲ್ಲ ನಾನು ಅಷ್ಟು ಇವ್ರ ವಿಚಾರವಾಗಿ ನಾನು ಅಷ್ಟು ಬಿಲೀವ್ ಮಾಡೋ ತರ ಇರ್ಲಿಲ್ಲ ನನಗೆ.
ಆಚೆ ಬಂದ್ಮೇಲೆ ಇಬ್ಬರನ್ನು ಮೀಟ್ ಮಾಡೋದಾಗ್ಲಿ ಅಥವಾ ಕಾಂಟ್ಯಾಕ್ಟ್ ಮಾಡಿದ್ರೆ ಕಾಲ್ ಮಾಡಿ ವಿಶ್ ಮಾಡಿ? ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ಮಿನಿಮಮ್ 1 ವರ್ಷ ಯಾರು ಮೀಟ್ ಮಾಡಕ್ ಆಗದೇ ಇಲ್ಲ ಕಂಟೆಸ್ಟೆಂಟ್ಸ್. ಅಷ್ಟು ಬ್ಯುಸಿಯಾಗಿರ್ತಾರೆ. ಬಿಗ್ ಬಾಸ್ ಅದು ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಅಲ್ವಾ, ಅದನ್ನ ಕರೆಕ್ಟ್ ಆಗಿ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕಾಗದೆ ನೆಕ್ಸ್ಟ್ ಸೀಸನ್ ಬರೋವರೆಗೂ ಅವ್ರಿಗೆ ನಾವು ಅದೇ ಇವಾಗ ಅವರು ಸಿಗ್ಬೋದೇನೋ, ಇವಾಗ ಗೌತಮಿ ಅವರಾಗಿರ್ಬೋದು, ಮಂಜು ಅವ್ರ ನನ್ನ ಫ್ರೆಂಡ್ ಮುಖಾಂತರ ಏನೋ ಅವರೆಲ್ಲ ಮೀಟ್ ಮಾಡಿರ್ತಾರೆ. ಫಸ್ಟ್ ಸರ್ಕಲ್ ಅವರಾಗಿರೋದ್ರಿಂದ ಅವರು ಮೀಟ್ ಮಾಡೇ ಇರ್ತಾರೆ. ನಾವೇನಾದ್ರು ಮೀಟ್ ಮಾಡ್ಬೇಕು ಅಂತ ಏನಾದ್ರು ಇಷ್ಟ ಇದ್ದು ಆ ಥರ ಸಿಗ್ಬೇಕು ಅಂತಂದ್ರೆ ಅವರ ಶೆಡ್ಯೂಲ್ಸ್ ಹೆಂಗಿರುತ್ತೆ ಅದನ್ನ ನೋಡ್ಕೊಂಡು ಅದನ್ನ ರೆಸ್ಪೆಕ್ಟ್ ಮಾಡ್ಬೇಕು. ಈ 1 ವರ್ಷ ಅವ್ರು ತುಂಬಾ ಕ್ರೂಷಿಯಲ್ ಆಗಿರುತ್ತೆ ಅದೊಂದೆಲ್ಲ. ಸೊ ಆಮೇಲೆ ಅಂತೂ ಸಿಗೋದಿದ್ದೇ ಇರುತ್ತೆ. ನಮ್ಮ ಪ್ರೀಮಿಯರ್ಗಂತೂ ಹೇಳ್ತೀನಿ, ಫ್ರೀ ಇದ್ರೆ ಖಂಡಿತ ಬರ್ತಾರೆ. ನೆಕ್ಸ್ಟ್ ನಿಮ್ದೇನ್ ಪ್ಲಾನ್ ಆಗಿದ್ರೆ ಹೋಗ್ಬೇಕಂತ ಬಿಗ್ ಬಾಸ್ಗೆ? ಸಿಕ್ಕಿದ್ರೆ ಹೋಗ್ತೀನಿ. ಅದು ಸಿನಿಮಾಗಳು ಯಾವ್ದಾದ್ರು ಇಲ್ಲ ಅಂತಂದ್ರೆ 100% ಹೋಗ್ತೀನಿ. ನನಗೆ ಅದು ಬಿಗ್ ಬಾಸ್ ಆಸ್ ಎ ಶೋ ನಾವು ಕೂತು ಡಿಸ್ಕಸ್ ಎಲ್ಲ ಮಾಡಿ ಹಿಂಗೆಲ್ಲ ಇರ್ಬೋದಾ ಹಂಗೆಲ್ಲ ಇರ್ಬೋದಾ ಯಾವ ತರ ಇರ್ಬೇಕು ಇದ್ರ ಬಗ್ಗೆ ಹಿಂಗ್ ಮಾತಾಡ್ಬೋದು. ಸುದೀಪ್ ಸರ್ನ ನೋಡೋದೇ ತುಂಬಾ ಖುಷಿ. ಎದುರುಗಡೆ ನೋಡಿದಾಗ್ಲೇನೆ ನಾವು ಯಾರೇ ಆಕ್ಟರ್ಸ್ ಆಗ್ಲಿ ನಾವ್ ಇಂಡಸ್ಟ್ರಿ ಬರೋದಕ್ಕೆ ಮೈನ್ ಪಿಲ್ಲರ್ಸ್ ನಮ್ಮ ಆಕ್ಟರ್ಸ್. ಡಿ ಬಾಸ್, ಸುದೀಪ್ ಸರ್, ದೊಡ್ಡ ಮನೆಯಲ್ಲಿ ಇರೋ ಪ್ರತಿಯೊಬ್ಬ ಆಕ್ಟರು, ಅಣ್ಣ ಅವರು, ಅಪ್ಪು ಸರ್, ಶಿವಣ್ಣ, ಎಲ್ಲ ಆಕ್ಟರ್ಸ್ ನೋಡ್ಕೊಂಡೆ ಅಲ್ವಾ ಬಂದಿರೋದು. ಅವ್ರ ತರ ಆಗ್ಬೇಕು ಅಂತಾನೆ ಬಂದಿರ್ತೀವಿ. ಸೊ ಆ ತರ ಶೋಗ್ ಹೋದ್ರೆ ಎಂತ ಎಕ್ಸ್ಪೋಜರ್ ಸಿಗುತ್ತೆ. ಸಿಕ್ಕಿದ್ರೆ ಮಾತ್ರ ಬಿಡಲ್ಲ. ಈಗಿಂದನೇ ಮ್ಯಾನಿಫೆಸ್ಟ್ ಮಾಡಿ ಅಂಡ್ ಪ್ರಿಪೇರ್ ಆಗ್ತಿದ್ದಾರೆ ಹೆಂಗ್ ಮಾತಾಡ್ಬೇಕು ಹೆಂಗಿರ್ಬೇಕು ಅಂತ. ಪ್ರಿಪರೇಷನ್ಸ್ ಅವಾಗಿದ್ದಾರೆ, ಕರೀತಿಲ್ಲ ಅಷ್ಟೇ. ನೀವ್ ಹೇಗೆ ಯಾರು ಅಂದ್ರೆ ಯಾರ್ ಫ್ಯಾನ್ ನೀವು? ದೊಡ್ಡ ಫ್ಯಾನ್ ಆಗಿ ಯಾರ್ದು ಹೀರೋ ಫ್ಯಾನ್ ಆಗಿದ್ದೀರಾ? ಫ್ಯಾನ್ ಕೆಲ್ಸದ ವಿಚಾರವಾಗಿ ಸುಮಾರು ಜನ ಇಷ್ಟ ಆಗ್ತಾರೆ. ಅಪ್ಪು ಸರ್ ಡೈ ಹಾರ್ಟ್ ಫ್ಯಾನ್. ಅದ್ ಬಿಟ್ರೆ ಎಷ್ಟೋರ ನಡತೆ ಅಂತ ಏನಂತಾರೆ ಅವರು, ಆನೆ ನಡೆದಿದ್ದೆ ದಾರಿ ಅನ್ನೋ ತರ ಅವರು. ನಾನು ಇರೋದೇ ಇಲ್ಲಿ, ನಾನು ನಡೆಯೋದೇ ಇಲ್ಲಿ, ನಾನು ಹೇಳಿದ್ನೇ ಮಾಡ್ತೀನಿ ಅಂತ ಹೇಳ್ತಾರ. ಅದು ತುಂಬಾ ಇಷ್ಟ. ಮಾಡಿದ್ಮೇಲೆ ಜನಕ್ಕೆ ಗೊತ್ತಾಗೋದ್ ಬೇರೆ. ನಾನು ಹೇಳ್ತೀನಿ ಅದನ್ನೇ ಮಾಡ್ತೀನಿ ನೋಡಿ ಅಂತ ಹೇಳೋದು ಇರೋ ವಿರಳ ಸಿಗೋಲ್ಲ. ಸೊ ಅದು ತುಂಬಾ ಇಷ್ಟ. ಬಿಗ್ ಬಾಸ್ ಯಾರಿಗೂ ಇಷ್ಟ ಇರಲ್ಲ ಬಿಗ್ ಬಾಸ್ ಅಂದ್ರೆ. ಸುದೀಪ್ ಸರ್ ಅವರು ಕಲಿಯೋದು ತುಂಬಾ ಇದೆ. ಆ ಡ್ರೆಸ್ ಸೆನ್ಸು ಮತ್ತೆ ಆರಾ ಕ್ರಿಯೇಟ್ ಆಗುತ್ತೆ ಅಂತ. ಸುದೀಪ್ ಸರ್ ಸುತ್ತ ಆರಾ ಕ್ರಿಯೇಟ್ ಆಗುತ್ತಲ್ಲ, ಅದ್ ಎಲ್ಲರಿಗೂ ಇರುತ್ತೇನೋ, ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೇನೋ. ಒಂದಲ್ಲ ಒಂದು ದಿನ ಈ ತರ ಮೆರಿಬೇಕು, ಚಕ್ರವರ್ತಿ ತರ ಮೆರಿಬೇಕು ಇಂಡಸ್ಟ್ರಿ ಒಂದೇ ಒಂದ್ಸರಿ ಆ ತರ ಫೀಲ್ ಮಾಡಿಸ್ತಾರೆ. ಶಿವಣ್ಣನ್ ಸಿಂಪ್ಲಿಸಿಟಿ ಅಲ್ಲ, ಹೆಂಗೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂದಂಗೆ ಅವ್ರು ಮಾಡಿದಿರೋ ಪಾತ್ರಗಳೇನೇ ಇಲ್ಲ ಆ ತರ. ಆದ್ರೂ ಅವ್ರನ್ನ ನೋಡಿದ್ರೆ ಖುಷಿ ಆಗ್ಬಿಡುತ್ತೆ. ನಾನು ಅವ್ರನ್ನ ಡೈರೆಕ್ಟ್ ಕೂಡ ನೋಡಿದೀನಿ, ಮೀಟ್ ಮಾಡಿದೀನಿ ಜಿ ಕುಟುಂಬ ಅವಾರ್ಡ್ಸ್ ಅಲ್ಲಿ. ಮತ್ತೆ ನಾನು ಶ್ರೀನಿವಾಸ್ ನಗರಲ್ಲಿ ಇದ್ವಿ. ನಾವು ಶ್ರೀನಿವಾಸ್ ನಗರಲ್ಲಿ ಇದ್ದಾಗ ಸಂತ ಸಿನಿಮಾ ಶೂಟಿಂಗ್ ನಡೀತು. ನನ್ನ ಫ್ರೆಂಡ್ ಅವ್ರ ಅಪ್ಪಂದೇ ಜೆನ್ಸೆಟ್ ಇತ್ತು. ಅವಾಗ 7th ಏನೋ ಓದ್ತಿದ್ದೆ. ಸಂತ ಸಿನಿಮಾ ಶೂಟಿಂಗು ಶಿವಣ್ಣ ಅಲ್ಲೇ ಇದ್ದಾರೆ. ನಾವು ನಮ್ಮ ಮನೆ ಹಿಂದೆಗಡೆ ಶೂಟಿಂಗ್ ಇರೋದ್ರಿಂದ ನಾವು 4 ಜನ ಹುಡುಗರು ಹೋಗಿ ಫಸ್ಟ್ ಟೈಮ್ ಶಿವಣ್ಣನ್ ನೋಡಿದ್ದು. ಅವತ್ ಹೆಂಗೆ ಸಿಂಪಲ್ ಆಗಿ ಒಂದು ಶರ್ಟ್ ಪ್ಯಾಂಟ್ ಹಾಕೊಂಡು ಆರಾಮಾಗಿ ಚೇರ್ ಮೇಲೆ ಹೆಂಗೆ ಕೂತ್ಕೊಂಡು ಮಾತಾಡ್ತಿದ್ರು, ಇವತ್ತಿಗೂ ಹಂಗೆ. ಅದರಿಂದ ಕಲಿಯೋದು ಎಷ್ಟಿರುತ್ತೆ ಅಂದ್ರೆ, ಒಬ್ರಿಗೆ ನಾನು ಸೀಮಿತ ಮಾಡ್ಕೊಂಡಿಲ್ಲ, ಇವ್ರು ನನ್ ಐಡಲ್ ಅಂತ. ಅದು ಎಲ್ಲರಿಂದನೂ ಕಲಿತಿದ್ದೀನಿ, ಎಲ್ಲರಿಂದನೂ ಮುಂದೆ ಕಲಿತಾನೆ ಹೋಗ್ತೀನಿ. ಸೂಪರ್. ಇದು ಫೈನಲಿ ನಿಮ್ಮ ಸಿನಿಮಾ March 7ಗೆ ರಿಲೀಸ್ ಆಗ್ತಾ ಇದೆ. ಆಡಿಯನ್ಸ್ಗೆ ಏನ್ ಹೇಳ್ತೀರಾ? ಒಳ್ಳೆ ಸಿನಿಮಾ ಮಾಡಿದ್ವಿ, ಅದನ್ನ ಕಾನ್ಫಿಡೆಂಟ್ ಆಗಿ ಹೇಳ್ತೀವಿ. ಈ ಸಿನಿಮಾದ ಪ್ಲಸ್ ಪಾಯಿಂಟ್ ರೈಟಿಂಗ್. ನನ್ನ ಆಕ್ಟಿಂಗ್ ಚೆನ್ನಾಗಿದೆ ಅಥವಾ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ, ಈ ತರ ಸಿನಿಮಾನೇ ಬಂದಿಲ್ಲ ಹಂಗೆ ಹಿಂಗೆ ಅಂತ ನಾನು ಹೇಳಕ್. ರೈಟಿಂಗ್ ತುಂಬಾ ಚೆನ್ನಾಗಿದೆ. ಕನ್ನಡಕ್ಕೆ ರೈಟರ್ಸ್ ಎಲ್ಲ ರೈಟರ್ಸ್ಗೂ ಎಷ್ಟು ವ್ಯಾಲ್ಯೂ ಸಿಗ್ತಾ ಇದೆ, ಎಷ್ಟು ಕಮರ್ಷಿಯಲ್ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ವಿ. ಮತ್ತೆ ಅವ್ರಿಗೆ ಆ ವ್ಯಾಲ್ಯೂ ಸಿಗ್ಬೇಕು ಅಂತಂದ್ರೆ ಅವ್ರು ಬರ್ದಿರೋ ಕಥೆಗಳು ಜನಕ್ಕೆ ತಲುಪಬೇಕು. ಜನ ಬಂದು ನೋಡಿದ್ರೆ ಈ ಸಿನಿಮಾದ ರೈಟರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಅವ್ರಿಗೆಲ್ಲ ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೆ ಬೇರೆ ಪ್ರೊಡ್ಯೂಸರ್ಸ್ ಚಾನ್ಸ್ ಕೊಡ್ತಾರೆ. ನಮ್ಮಂತ ಆಕ್ಟರ್ಸ್ ನಾವು ಕಣ್ಣು ಮುಚ್ಕೊಂಡು ಅದನ್ನ ಫಾಲೋ ಮಾಡಿದೀವಿ. ಅವ್ರು ಏನ್ ಬರ್ದಿದಾರಲ್ಲ ಅದು ನಮ್ಗೆ ಹಿಂಗ್ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ಅವ್ರ ಸಿದ್ಧಾಂತಗಳಿಂದ ಅವ್ರು ಹೇಳಿದಾರೆ ನಮ್ಗೆ. ಓಕೆ ನೀವು ಮಾಡು, ಕಣ್ಣು ಮುಚ್ಕೊಂಡು ಮಾಡಿ, ಸಿನಿಮಾ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಈ ಸಿನಿಮಾ ಅವ್ರ ಕಾನ್ಫಿಡೆನ್ಸ್ ನಾನು ನೋಡಿದ್ದೀನಿ, ಸಿನಿಮಾನು ನೋಡಿದೆ, ನಾನು ಸಿನಿಮಾ ಚೆನ್ನಾಗಿ ಬಂದಿದೆ. ಸೊ ಹಾಗಾಗಿ ಎಲ್ಲ ಕಾನ್ಫಿಡೆನ್ಸ್ ಹೇಳ್ತಾ ಇದೀವಿ. ಏನೋ ಬೇರೆ ತರ ಸಿನಿಮಾ ಮಾಡ್ತಿದ್ವಿ, ಅದೇ ಹೇಳಿದ್ದೇನೆ, ರಿಪೀಟ್ ಮಾಡ್ತೀನಿ ಅಷ್ಟೇ. ಈ ಸಿನಿಮಾನ ನೀವು ಸ್ಕ್ರೀನ್ ಮುಂದೆ ಕೂತಂಗಿರಲ್ಲ, ಮಿರರ್ ಮುಂದೆ ಕೂತ್ಕೊಂಡು ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳೋ ತರ
ಇವ್ರು ಹೆಂಗ್ ನಡೀತಿದೆ ನನ್ನ ಲೈಫ್, ಹೆಂಗಾಗಿದೆ, ಏನ್ ಮಾಡ್ಬೋದು, ಅದಕ್ಕೆ ಉತ್ತರಗಳು ಕೊಟ್ಟಿದೀವಿ. ಸಟೈರಿಕಲ್ ಆಗಿ ಕಾಮಿಡಿ ಇದೆ ನಿಜ, ಬಟ್ ಅದು ಪ್ರತಿಯೊಂದು ನಾಟುತ್ತೆ. ಸೊ ಅದಕ್ಕೋಸ್ಕರ ಬನ್ನಿ ಥಿಯೇಟರ್ಗೆ. ಈಗ ಜನ ಥಿಯೇಟರ್ ಹೆಂಗ್ ಕರ್ಕೊಂಡ್ಬರೋದು, ಏನೆಲ್ಲ ಮಾಡ್ಬೇಕು, ನಾನು ಪ್ರೆಸ್ ಮೀಟ್ ಅಲ್ಲಿ ಕೂಡ ಹೇಳಿದೆ, ದೊಡ್ಡ ಸಿನಿಮಾಗಳ ಮಾಡೋ ಪ್ರಮೋಷನ್ಸ್ ಮಾಡ್ತೀವಿ, ರೋಡ್ ಹಿಡಿದು ಜನನ್ನ ಕೈ ಮುಗ್ದು ಕರ್ಕೊಂಡ್ ಬರೋ ಕೆಲಸನೂ ಮಾಡ್ತೀವಿ ಅಂತ. ಸೊ ಎಲ್ಲ ಇನಿಷಿಯೇಟಿವ್ಸ್ ಮಾಡ್ತಿದೀವಿ ಪ್ರಮೋಷನ್ಸ್ ಮುಖಾಂತರ. ಸೊ ಹಾಗಾಗಿ ಬರೋದು ನೀವ್ ನೋಡಿ ಒಂದ್ 10 ಜನಕ್ಕೆ ಹೇಳಿ ಅವ್ರನ್ನ ಕರ್ಕೊಂಡ್ ಬರೋದು ತುಂಬಾ ಮುಖ್ಯ ಆಗುತ್ತೆ. ಸಹನಾ ಅವ್ರೆ ನೀವೇನ್ ಹೇಳ್ತೀರಾ? ನನ್ ಕ್ವಶನ್ ಬರ್ತಿತ್ತು, ಸಾರಿ. ಫೈನಲಿ ಸಿನಿಮಾ ರಿಲೀಸ್ ಆಗ್ತಿದೆ, ಆಡಿಯನ್ಸ್ಗೆ ಏನ್ ಹೇಳ್ತೀರಾ? ಆಡಿಯನ್ಸ್ಗೆ ಏನ್ ಹೇಳ್ತೀನಿ ಅಂತ ಅಂದ್ರೆ, ಅವ್ರು ಬಂದು ಸಿನಿಮಾ ನೋಡ್ತಾರೆ. ಯಾಕೆಂದ್ರೆ ಟ್ರೇಲರ್ ನೋಡಿ ಇಷ್ಟಪಟ್ರೆ ಡೆಫಿನೆಟ್ಲಿ ಅದು ಇಷ್ಟಪಡೋ ತರಾನೇ ಇದೆ ಟ್ರೇಲರು. ಯಾಕೆಂದ್ರೆ ಇಟ್ಸ್ ಫಿಲ್ಡ್ ವಿತ್ ಕಾಮಿಡಿ, ಜೊತೆಗೆ ಹೀರೋಯಿನ್ಸ್ ಪಾತ್ರಗಳನ್ನ ಅಷ್ಟು ಬಿಟ್ಕೊಟ್ಟಿಲ್ಲ ಟ್ರೈಲರ್ ಅಲ್ಲಿ. ಸಿನಿಮಾಗ್ ಬಂದಾಗ ಗೊತ್ತಾಗುತ್ತೆ ಏನಕ್ಕೆ ಅನ್ನೋ ರೀಸನ್. ಹಾಗೆ ತುಂಬಾ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಕೂಡ ಇದೆ. ಆಮೇಲೆ ಜೀವನಕ್ಕೆ ಕನೆಕ್ಟ್ ಆಗೋಂತ ಒಂದು ಸ್ಕ್ರಿಪ್ಟ್ ಇದು. ಹಾಗಾಗಿ ಜನರಿಗೆ ಇಷ್ಟ ಆಗುತ್ತೆ. ಆಬ್ವಿಯಸ್ಲಿ ನಾನು ಅನ್ಕೋತಿದ್ದೀನಿ ಫಸ್ಟ್ ಡೇ ಅಥವಾ ಸೆಕೆಂಡ್ ಡೇ ಬಂದು ಸಿನಿಮಾ ನೋಡ್ದಂತ ಜನ ಅವ್ರಾಗ ಅವರೇ ಮೌತ್ ಪಬ್ಲಿಸಿಟಿ ಮಾಡಿ ಅವ್ರ ಸುತ್ತಮುತ್ತ ಇರೋ ಜನರಿಗೆ ಹೇಳಿ ಸಿನಿಮಾಗೆ ಕಳಿಸ್ತಾರೆ, ಎಸ್ಪೆಷಲಿ ನಮ್ಮ ಸಿನಿಮಾಗೆ ಕಳಿಸ್ತಾರೆ ಅಂತ ನನಗದೊಂದು ಸ್ಟ್ರಾಂಗ್ ಫೀಲಿಂಗ್ ಇದೆ. ಡೆಫಿನೆಟ್ಲಿ ಅದಾಗೆ ಆಗುತ್ತೆ ಅಂತ ಅನ್ಸ್ತಿದೆ. ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು. ಸಿನಿಮಾಗೆ ಮತ್ತೆ ಹಾಗೆ ನಿಮ್ಗೆ ಕೂಡ ಆಲ್ ದ ಬೆಸ್ಟ್. Thank you so much. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.